ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದವಿಭಾಗಿನೇ ವ್ಯೋಮವದ್ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ದಕ್ಷಿಣಾಮೂರ್ತಯೇ ನಮಃ. ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಶಿರಸಿಯಲ್ಲಿ ಹಮ್ಮಿಕೊಂಡಂತಹ ಈ ಕಾರ್ಯಕ್ರಮ ತುಂಬ ಅರ್ಥಪೂರ್ಣವಾದದ್ದು ಅಂತ ಅನಿಸುತ್ತೆ ನನಗೆ. ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಯೋಗ ಎಂದ ತಕ್ಷಣ ಅದನ್ನು ಆಸನಕ್ಕಷ್ಟೇ ಸೀಮಿತ ಮಾಡಿರೋದು ಕಂಡುಬರ್ತದೆ. ಅವರು ಯೋಗಪಟು, ಅವರು ಯೋಗಾಭ್ಯಾಸಿ ಅಂತ ಹೇಳಿದರೆ ಯೋಗಾಸನಗಳನ್ನು ಹಾಕ್ತಾರೆ ಅಂತ ಅರ್ಥ. ಅದು ತುಂಬ ಕಠಿಣವಾದ ಆಸನಗಳನ್ನು ಹಾಕಿದರೆ ದೊಡ್ಡ ಯೋಗಪಟು ಎಂಬ ಅರ್ಥದಲ್ಲಿ ನಾವು ನೋಡ್ತೇವೆ. ಆದರೆ ಯೋಗ ಅನ್ನುವಂಥದ್ದು ಶರೀರಕ್ಕೆ ಸಂಬಂಧಪಟ್ಟಿದ್ದು ತುಂಬ ಕಡಿಮೆ, ಅದು ಮನಸ್ಸಿಗೆ ಸಂಬಂಧಪಟ್ಟಿದ್ದು ಜಾಸ್ತಿ. ಆದ್ದರಿಂದ ವಾಸ್ತವವಾಗಿ ಯೋಗ ಅಂತ ಹೇಳಿದರೆ ಸಮಾಧಿ, ಚಿತ್ತ ಸಮಾಧಿಗೆ ಯೋಗ ಅಂತ ಕರಿಬೇಕು. ಚಿತ್ತ ಸಮಾಧಿ ಅಂದ್ರೇನು? ಮನಸ್ಸಿನ ಸಮಾಧಾನ. ಸಮಾಧಿ ಅಂದರೆ ಸಮಾಧಾನ. ಮನಸ್ಸು ಎಂಥದೇ ಕಠಿಣ ಪ್ರಸಂಗ ಬಂದರೂ ಕೂಡ ತನ್ನ ಸಮಸ್ಥಿತಿಯನ್ನು ಕಳೆದುಕೊಳ್ಳದೇ ಇದ್ದರೆ ಅವನಿಗೆ ಹೆಸರು ಯೋಗಿ. ಇನ್ನೊಮ್ಮೆ ಹೇಳ್ತೇನೆ, ಜೀವನದ ಎಂತಹ ವಿಪರೀತ ಪರಿಸ್ಥಿತಿಯೇ ಇರಲಿ, ಕಠಿಣ ಪರಿಸ್ಥಿತಿಯೇ ಇರಲಿ, ತನ್ನ ಮನಸ್ಸಿನ ಸಮಾಧಾನವನ್ನು ಯಾವಾತನು ಕಳೆದುಕೊಳ್ಳುವುದಿಲ್ಲವೋ ಅವನಿಗೆ ಹೆಸರು ಯೋಗಿ. ಗಡ್ಡ ಬಿಡುವುದು, ಕೂದಲು ಬಿಡೋದು, ಶೀರ್ಷಾಸನ ಹಾಕೋದು, ಕಾಡಿಗೆ ಹೋಗಿ ಗುಹೆಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡುವುದು, ಇದೆಲ್ಲ ಸಾಧನಗಳು, ಸಹಕಾರಿ ಸಾಧನಗಳು. ಹೊರಗಡೆಯಿಂದ ಇವನು ಯೋಗಿಯೋ ಅಯೋಗಿಯೋ ಗೊತ್ತಾಗಲ್ಲ. ರುದ್ರಾಕ್ಷಿ ಹಾಕುವುದರಿಂದ, ಪಾದುಕೆ ಹಾಕೋದ್ರಿಂದ, ಸಂಸ್ಕೃತದ ಮಂತ್ರಗಳನ್ನು ಶ್ಲೋಕಗಳನ್ನು ಹೇಳೋದರಿಂದ, ಉಪನ್ಯಾಸ ಮಾಡುವುದರಿಂದ ಇವನು ಯೋಗಿಯೋ ಅಲ್ಲವೋ? ಅಲ್ಲ. ಶಂಕರ ಭಗವತ್ಪಾದರು ಒಂದು ಗ್ರಂಥದಲ್ಲಿ ಹೇಳ್ತಾರೆ, ಯೋಗರತೋವ ಭೋಗರತೋವ ಸಂಗರತೋವ ಸಂಗವಿಹೀನಃ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ
ನಂದತಿ ನಂದತಿ ನಂದತ್ಯೇವ. ಅವನು ಯೋಗಿಯೋ ಭೋಗಿಯೋ ಅದನ್ನು ಕೇಳೋದಿಲ್ಲ. ನಾವು ಕೇಳೋದಿಷ್ಟೇ, ನಿನ್ನ ಮನಸ್ಸು ಹೇಗಿದೆ. ನಾನು ತುಂಬ ಧ್ಯಾನ ಮಾಡ್ತೇನೆ, ತುಂಬ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೇನೆ, ಅದನ್ನು ಕೇಳಲ್ಲ ಶಾಸ್ತ್ರ. ಸ್ವಾಮಿ ಚಿನ್ಮಯಾನಂದರ ಹತ್ರ ಯಾರು ಹೋಗಿ ಕೇಳ್ತಾರೆ, ಸ್ವಾಮೀಜಿ ಐ ಹ್ಯಾವ್ ಗಾನ್ ಥ್ರೂ ಭಗವದ್ಗೀತಾ ಸೆವರಲ್ ಟೈಮ್ಸ್. ಸ್ವಾಮಿ ಚಿನ್ಮಯಾನಂದ ಕೇಳ್ತಾರಂತ, ಭಗವದ್ಗೀತಾ ಗಾನ್ ಥ್ರೂ ಯು ಅಟ್ಲೀಸ್ಟ್ ಒನ್ಸ್ ಅಂತ. ಅಂದ್ರೇನು, ನಾನು ಭಗವದ್ಗೀತೆಯನ್ನು ತುಂಬ ಬಾರಿ ಓದಿದ್ದೇನೆ. ಅವ್ರು ಹೇಳ್ತಾರೆ, ಅದು ಮುಖ್ಯ ಅಲ್ಲ, ಭಗವದ್ಗೀತೆ ನಿನ್ನೊಳಗೆ ಹಾದು ಹೋಗಿದೆಯಾ ಒಂದು ಸಲನಾದರೂ. ಅರ್ಥ ಏನು? ಸ್ಪಿರಿಟ್ ಆಫ್ ಯೋಗ, ಅದು ಮುಖ್ಯ. ನಿಮಗೆ ಕೇಳಿಸ್ತಾ ಇದೆಯಾ ನಾನು ಮಾತಾಡ್ತಿರೋದು? ಕೇಳಿಸ್ತಾ ಇದೆ ಅಲ್ಲ? ಎರಡನ್ನೂ ಕೇಳಿಸ್ಕೊತಾ ಇದ್ದೀರೇನೋ ಮತ್ತೆ? ಹೌದು, ಅವಧಾನಿಗಳು ಅಂತ ಹೇಳ್ತಾರೆ ಅಂಥವ್ರಿಗೆ. ಅಷ್ಟಾವಧಾನ ಶತಾವಧಾನ ಇದ್ದ ಹಾಗೆ, ಅಲ್ಲೂ ಲಕ್ಷ ಇಲ್ಲೂ ಲಕ್ಷ. ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಯೋಗ ಎನ್ನುವಂಥದ್ದ ಜೀವನದ ಅವಿಭಾಜ್ಯ ಅಂಗವಾಗಿ ಮಾಡಿಕೊಂಡಿದ್ದಾರೆ ಅವರು. ಸನಾತನ ಸಂಸ್ಕೃತಿಯೇ ಒಂದು ರೀತಿ ಯೋಗ ಸಂಸ್ಕೃತಿ. ಅದು ಬೆಳಿಗ್ಗೆ ಎದ್ದಾಗಿನಿಂದ ಆರಂಭ ಮಾಡಿ ಸಂಜೆ ಮಲಗುವ ತನಕವೂ ಕೂಡ ಯೋಗದ ಬದುಕನ್ನು ಬದುಕಬೇಕು ಎನ್ನುವುದೇ ಸನಾತನ ಸಂಸ್ಕೃತಿಯ ಆಶಯ. ಪ್ರತಿಯೊಬ್ಬರೂ ಯೋಗಿಯಾಗಬೇಕು ಎನ್ನುವುದೇ ನಮ್ಮ ಸಂಸ್ಕೃತಿ. ಯೋಗಿಯಾಗಬೇಕು ಅಂದ ತಕ್ಷಣ ನಮ್ಮ ತಲೆ ಹೊಳೆಯೋದು ಏನು? ಅದೇ ಭಗವದ್ಗೀತೆ ಕಾಲದಲ್ಲೇ ಇತ್ತದು ಆ ಯೋಚನೆ. ಭಗವದ್ಗೀತೆಯ 6ನೇ ಅಧ್ಯಾಯದ ಧ್ಯಾನ ಯೋಗದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ ಈ ಮಾತನ್ನು. ಅರ್ಜುನ ಸನ್ಯಾಸಿಯಾದ ಮಾತ್ರಕ್ಕೆ ಅಥವಾ ಯಾವುದೋ ಕಾಡಿಗೆ ಹೋಗಿ ಹಿಮಾಲಯದ ತುದಿಯಲ್ಲಿ ಕುಳಿತುಕೊಂಡು ಧ್ಯಾನ ಮಾಡಿದ ಮಾತ್ರಕ್ಕೆ ನೀನು ಯೋಗಿ ಆಗುವುದಿಲ್ಲ. ನೀನು ಇರುವ ಜಾಗದಲ್ಲಿ, ನೀನು ಮಾಡುವ ಕೆಲಸದಲ್ಲಿ ಯೋಗ ಬುದ್ಧಿ ಇಟ್ಟುಕೊಂಡು ಮಾಡಿದರೆ ನಿನ್ನನ್ನು ಯೋಗಿ ಅಂತ ಪರಿಗಣಿಸಲ್ಪಡ್ತೇವೆ. ಎಂಥ ಅದ್ಭುತವಾದ ಮಾತು, ಎಂಥ ರೆವಲ್ಯೂಷನ್. ಗೃಹಿಣಿಯಾಗಿದ್ದುಕೊಂಡು, ಸಾಮಾನ್ಯವಾದಂತಹ ವ್ಯಕ್ತಿಗಳಾಗಿದ್ದುಕೊಂಡು ಯೋಗಿಯಾಗಿದ್ದವರು ಎಷ್ಟೋ ಜನ ಆಗಿ ಹೋಗಿದ್ದಾರೆ. ನೋಡಲಿಕ್ಕೆ ಅವರು ನಿಮ್ಮೆಲ್ಲರ ಹಾಗೆ ಸಾಮಾನ್ಯರ ಹಾಗೆ ಕಾಣ್ತಾರೆ, ಆದರೆ ಒಳಗಡೆಗೆ ಯೋಗ ಸ್ಥಿತಿ. ನಮ್ಮ ಸ್ವಾಮೀಜಿಯೊಬ್ಬರು ಗಂಡ ಹೆಂಡತಿ ಇಬ್ಬರು ಆಶ್ರಮಕ್ಕೆ ಬರ್ತಾಯಿದ್ರು ಸತ್ಸಂಗ ಕೇಳಲಿಕ್ಕೆ. ಗಂಡ ತೀರಿ ಹೋದಾಗ ಹೆಂಡತಿಗೆ ಸ್ವಲ್ಪ ಸಮಾಧಾನ ಮಾಡೋಣ, ಸ್ವಲ್ಪ ಏನೋ ಧೈರ್ಯ ಹೇಳೋಣ ಅಂತ ಹೋಗ್ತಾರೆ. ಯಾರ ಮನೆಗೆ? ಗೃಹಿಣಿಯ ಮನೆಗೆ, ಆ ಗೃಹಸ್ಥರ ಮನೆಗೆ ಹೋಗುತ್ತಾರೆ. ಅವರು ಆ ಗೃಹಿಣಿ ಪಾಪ ಸುಮ್ಮನೆ ಕೂತ್ಕೊಂಡಿದ್ದರು. ಸ್ವಾಮೀಜಿ ಬಂದದ್ದು ನೋಡಿ ಅವರನ್ನು ಆವಾಹನೆ ಮಾಡಿ ಕುಳಿಸಿ ಅವ್ರಿಗೆ ಬೇಕಾದ ಯಥೋಚಿತ ಸತ್ಕಾರಗಳನ್ನು ಮಾಡಿ ಆದ ಮೇಲೆ ಇನ್ನೇನು ಸ್ವಾಮೀಜಿ ಸಮಾಧಾನದ ಮಾತನ್ನು ಹೇಳಬೇಕು ಅಂತಿದ್ರು. ಏನು, ಹುಟ್ಟೋದೊಂದಿನ ಸಾಯೋದೊಂದಿನ ಎಲ್ಲರೂ ಹೋಗಬೇಕಮ್ಮ, ಇವರು ಹೋಗಿದ್ದಾರೆ, ಅದು ಹೇಳಬೇಕು ಅಂತಿದ್ರು ಇವರು. ಅಷ್ಟೊತ್ತಿಗೆ ಅವ್ರು ಹೇಳ್ತಾರಂತೆ, ಸ್ವಾಮೀಜಿ ಏನು ಮಾಡಲಿಕ್ಕೆ ಬರುತ್ತೆ? ಶರೀರ ಅನ್ನುವಂಥದ್ದು ಪಂಚಭೂತಾತ್ಮಕವಾದದ್ದು. ಆತ್ಮ ಅನ್ನೋದು ಅಮರ ಎನ್ನುವುದಾಗಿ ಶ್ರುತಿವಾಣಿಯನ್ನು ನಾವು ಕೇಳಿದ್ದೇವೆ. ಎಲ್ಲಿರ್ತಾರೆ ನಮ್ಮ ಯಜಮಾನರು? ಈ ಶರೀರದಲ್ಲಿ, ಇನ್ನೆಲ್ಲೋ ಶರೀರದಲ್ಲಿ ಇರ್ತಾರೆ. ಸತ್ಕರ್ಮ ಮಾಡಿದ್ದಾರೆ, ಯಾತ್ರೆ ಚೆನ್ನಾಗಿರುತ್ತೆ, ಯಾವ ದುಗುಡ ಇಲ್ಲ, ಯಾವ ಚಿಂತೆ ಇಲ್ಲ, ಶಾಂತವಾಗಿದ್ದೇನೆ, ಭಗವಂತನ ಸ್ಮರಣೆ ಮಾಡ್ಕೊಂಡಿದ್ದೇನೆ ಅಂತ ಆಕೆ ಹೇಳಿದ್ಲಂತ. ಇವರು ಹೇಳಿದ್ದು, ನಾನು ಸಮಾಧಾನ ಮಾಡಲಿಕ್ಕೆ ಹೋದದ್ದು ಅವಳಿಗೆ,
ಅವಳು ನನಗೆ ಸಮಾಧಾನ ಮಾಡಿ ಕಳಿಸಿದ್ಲಲ್ಲ. ಇವರಿಗೆ ಹೆಸರು ಯೋಗಿ. ಯಾರಿಗೆ ಹೆಸರು ಯೋಗಿ? ಆ ಗೃಹಿಣಿಗೆ ಹೆಸರು. ಅವಳು ಎಷ್ಟೊತ್ತು ಪೂಜೆ ಮಾಡ್ತಾಳೆ, ಎಷ್ಟೊತ್ತು ಜಪ ಮಾಡ್ತಾಳೆ, ಎಷ್ಟೊತ್ತು ಅವರು ಸತ್ಸಂಗ ಶ್ರವಣ ಮಾಡ್ತಾರೆ, ಅದು ಮುಖ್ಯ ಅಲ್ಲ. ಜೀವನದಲ್ಲಿ ಹೊಡೆತಗಳು ಬಂದಾಗ, ಪೆಟ್ಟುಗಳು ಬಂದಾಗ, ಕಷ್ಟಗಳು ಬಂದಾಗ, ನಷ್ಟಗಳು ಆದಾಗ, ಜೀವನದಲ್ಲಿ ತತ್ತರಿಸುವ ಪ್ರಸಂಗ ಬಂದಾಗ ಮನಸ್ಸು ಸಮಾಧಾನದಲ್ಲಿದೆಯಾ? ಮನಸ್ಸು ಶಾಂತವಾಗಿದೆಯಾ? ಎಲ್ಲವನ್ನು ಭಗವಂತನಿಗೆ ಸಮರ್ಪಣೆ ಮಾಡಿ ಅಲಗಾಡದೇ ಇರತಕ್ಕಂತಹ ಮನಸ್ಥಿತಿಯನ್ನು ನೀವು ಪಡೆದುಕೊಂಡಿದ್ದೀರಾ, ನಿಮಗೆ ಹೆಸರು ಯೋಗಿ. ಇದು ತುಂಬ ಸುಲಭ ಆಯಿತು ಸ್ವಾಮೀಜಿ. ನಾನು ನಿಮ್ಮ ಹಾಗೆ ಆಶ್ರಮಕ್ಕೆ ಸೇರಿಕೊಂಡು ಈ ಕಾವಿ ಬಟ್ಟೆ ಹಾಕ್ಕೊಂಡು ಗಡ್ಡ ಬಿಟ್ಟುಕೊಂಡು ಇದೆಲ್ಲ ಮಾಡಬೇಕು ಅಂತ ತಿಳ್ಕೊಂಡಿದ್ದೆ ಯೋಗಿ ಆಗಲಿಕ್ಕೆ. ಅಷ್ಟೇ, ಇಷ್ಟು ಸುಲಭ ಇದೆಯಾ? ಹೌದು, ಸುಲಭ ಇದೆ. ಕಾಷಾಯವೀಂ ತಪಸ್ಸು ಗೃಹಲೋಕ ನಿರ್ವಾಹ ವೇಷ ತಾಳದ ತಪಸ್ಸು ಕಠಿಣತರ ತಪಸ್ಸು ಲೇಸಿನಿಂದದು ಸಾಗೆ ಬೇಕು ಶಮದಮ ಸಮತೆ ಹಸಿಧಾರ ಮೃತವೋ ಮಂಕುತಿಮ್ಮ. ಟಿ ವಿ ಜಿ ಹೇಳ್ತಾರೆ, ಕಾಷಾಯವೀಂ ತಪಸ್ಸು, ಎಲ್ಲ ಪರಿಸ್ಥಿತಿಯಿಂದ ದೂರ ಇದ್ದು ನನ್ನ ಮನಸ್ಸು ಶಾಂತವಾಗಿದೆ ಹೇಳ್ಬೋದು. ನಮಗೆ ಸಮಸ್ಯೆ ಇಲ್ಲ, ನಮಗೆ ಪ್ರಾಬ್ಲಮ್ ಇಲ್ಲ. ಯಾಕೆ? ಪ್ರಾಬ್ಲಮ್ಗಳಿಂದ ದೂರ ಇದ್ದೇವೆ ನಾವು. ಆದರೆ ಗೃಹಸ್ಥಾಶ್ರಮದಲ್ಲಿ ಮಧ್ಯೆ ಇದ್ದಾಗ, ಇವತ್ತು ಬೆಳಿಗ್ಗೆ ಯಾವುದು ನ್ಯೂಸ್ ಬರ್ತದೆ ಗೊತ್ತಿಲ್ಲ, ಯಾರಿಗೆ ಹುಷಾರಿಲ್ಲ ಆಗ್ತದೆ ಗೊತ್ತಿಲ್ಲ, ಯಾವ ಸಮಸ್ಯೆ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಸಮಸ್ಯೆ ಅಪ್ಪಳಿಸ್ತದೆ. ಆವಾಗ ಶಮ ದಮ ಸಮತೆ. ಶಮ ಅಂದರೆ ಮನೋನಿಗ್ರಹ, ದಮ ಅಂದರೆ ಇಂದ್ರಿಯ ನಿಗ್ರಹ, ಸಮತ್ವ, ಸುಖ ದುಃಖಗಳಲ್ಲಿ ಸಮತ್ವ. ಆ ಸ್ಥಿತಿಯನ್ನು ನೀವು ಪಡೆದುಕೊಂಡಿದ್ದೀರೋ ಅವನು ಸನ್ಯಾಸಿ. ಯೋಗಸ್ಥಃ ಕುರು ಕರ್ಮಾಣಿ ಸಂಗಂ ತ್ಯಕ್ತ್ವಾ ಧನಂಜಯ ಸಿದ್ಧ್ಯ ಸಿದ್ಧ್ಯೋ ಸಮೋ ಭೂತ್ವ ಸಮತ್ವಂ ಯೋಗ ಉಚ್ಯತೆ. ಡೆಫಿನಿಷನ್ ಆಫ್ ಯೋಗ ಗಿವನ್ ಬೈ ಕೃಷ್ಣ ಇನ್ ಭಗವದ್ಗೀತಾ, ಸಮತ್ವಂ ಯೋಗ ಉಚ್ಯತೆ. ಮಯೂರಾಸನ, ಕುಕ್ಕುಟಾಸನ, ಶಲಭಾಸನ ಅಲ್ಲ, ಶಶಾಂಕಾಸನ, ಇದನ್ನು ಹೇಳಲಿಲ್ಲ ಕೃಷ್ಣ. ಅದರ ಬಗ್ಗೆ ತಿರಸ್ಕಾರ ಅಂತಲ್ಲ, ಇವೂ ಕೂಡ ಮನಸ್ಸಮಾಧಾನಕ್ಕೆ ಇರುವ ದಾರಿ. ಯೋಗಾಸನಗಳನ್ನು ಮಾಡುವುದರ ಮೂಲಕ, ನಮ್ಮ ಪ್ರಾಣಗಳನ್ನು ನಿಯಮನ ಮಾಡುವುದರ ಮೂಲಕ ಮನಸ್ಸನ್ನು ಪ್ರಶಾಂತ ಮಾಡುವ ಒಂದು ಸ್ಟೆಪ್, ಒಂದು ಸಾಧನ ಅದು. ಅದೇ ಡಿಫರೆನ್ಸ್ ಇರೋದು. ಯಾವುದಕ್ಕೂ ಎಕ್ಸಸೈಸ್ ಮಾಡ್ತೇವಲ್ಲ, ಜಿಮ್ಮಿಗೆ ಹೋಗ್ತೇವಲ್ಲ, ಅದಕ್ಕೂ ಯೋಗಾಸನಕ್ಕೂ ವ್ಯತ್ಯಾಸ ಏನು? ಯೋಗಾಸನದಿಂದ ಮನಸ್ಸು ಪ್ರಶಾಂತವಾಗ್ತದೆ. ಎಕ್ಸಸೈಸ್ ಮಾಡೋದ್ರಿಂದ ಮನಸ್ಸು ರಜೋಗುಣಕ್ಕೆ ಹೋಗ್ತದೆ. ಯೋಗಾಸನದಿಂದ ಶಕ್ತಿ ಸಂಚಯ ಆಗ್ತದೆ, ಎಕ್ಸಸೈಸಿಂದ ಶಕ್ತಿ ಹ್ರಾಸ ಆಗ್ತದೆ. ಯೋಗಾಸನದಿಂದ ಮನಸ್ಸು ಉನ್ನತ ಸ್ಥಿತಿಗೆ ಹೋಗ್ತದೆ, ಎಕ್ಸಸೈಸಿಂದ ಥಕ್ ಜಾತಾ ಸುಸ್ತಾಗ್ತದೆ ಮನಸ್ಸಿಗೆ. ಆದ್ದರಿಂದ ಪ್ರಾಣಾಯಾಮ, ಪ್ರತ್ಯಾಹಾರ, ನಿತ್ಯಾನಿತ್ಯ ವಿವೇಕ ವಿಚಾರ, ಜಾಪ್ಯ ಸಮೇತ ಸಮಾಧಿ ವಿಧಾನಂ ಕುರ್ವವಧಾನಂ ಮಹದವಧಾನಂ. ಪ್ರಾಣಾಯಾಮ, ಯೋಗಾಸನವೂ ಕೂಡ ನಮ್ಮ ಮನಸ್ಸನ್ನು ಪ್ರಶಾಂತ ಮಾಡುವ ಒಂದು ಸಾಧನ. ಆದರೆ ಏನಂದರೆ ಡಿಫ್ರೆನ್ಸ್ ಇಷ್ಟೇ. ಪ್ರಾಣಾಯಾಮ, ಯೋಗಾಸನ ಮತ್ತೊಂದು ಒಂದು ಸಮಯಕ್ಕೆ, ಒಂದು ಅವಧಿಗಷ್ಟೇ ಸೀಮಿತ ಆಗಿರ್ತದೆ. ನಾವು ಬೆಳಿಗ್ಗೆ ಅರ್ಧ ಗಂಟೆ, 1 ಗಂಟೆ ಮಾಡಿದೆವು. ಆಮೇಲೆ ಮತ್ತೆ ಕೆಲಸ ಮಾಡುವಾಗ, ವ್ಯವಹಾರ ಪ್ರಪಂಚದಲ್ಲಿ ಬದುಕುವಾಗ ಅದು ಸ್ಥಳಮಳಗೊಳ್ತದಲ್ಲ, ಮತ್ತು ಪ್ರಾಣಾಯಾಮ ಮಾಡಲಿಕ್ಕಾಗ್ತದ? ಹೆಂಗಸರ ಜವಾಬ್ದಾರಿ ಅಂದರೆ ಬಹುಶಃ 10 ಕೈ ಇದ್ದರೂ ಕಡಿಮೆ ಅವರಿಗೆ. ಗೃಹಿಣಿಯಾಗಬೇಕಾಕೆ, ಮಕ್ಕಳಿಗೆ ತಾಯಿಯಾಗಬೇಕು, ಮನೆಯ ಜವಾಬ್ದಾರಿಗಳನ್ನು ನೋಡ್ಕೊಳ್ಬೇಕು. ಯಜಮಾನರಿಗೆ ಏನು ಕಾರ್ಯೇಶು ಮಂತ್ರಿ ಕರಣೆ ಇದೆ, ಕಾರ್ಯೇಶು ದಾಸಿ ಕರಣೇಶು ಮಂತ್ರಿ ಭೋಜ್ಯೇಶು ಮಾತಾ ಏನೋ ಹೇಳ್ತಾರಲ್ಲ. ಷಾಡ್ಗುಣ್ಯಯುಕ್ತ ಕುಲಮುದ್ಧರಿತ್ರಿ. ಅನೇಕ ಪಾತ್ರಗಳಲ್ಲಿ ಆಕೆ ತನ್ನನ್ನು ತೊಡಗಿಸಿಕೊಳ್ಬೇಕಾಗ್ತದೆ. ಅದು ಹೊರಗಡೆ ಕಾರ್ಯಕ್ಷೇತ್ರದಲ್ಲಿಯೂ ತೊಡಗಿಸಿಕೊಳ್ಳುವ ಮಹಿಳೆಯಾಗಿದ್ದರೆ, ಶಿಕ್ಷಕರು ಎಷ್ಟೋ ಜನ ನಾವು ನೋಡ್ತೇವೆ ಹೊರಗಡೆ ಕೆಲಸ ಮಾಡೋರು, ಮನೆಯಲ್ಲಿ ಎಲ್ಲ ಕೆಲಸ ಮುಗಿಸಿ ಅಲ್ಲಿಗೆ ಹೋಗಿ ಅಲ್ಲಿಂದ ಬಂದ ಮೇಲೆ ಮತ್ತೆ ಕೆಲಸ ಮಾಡಬೇಕು.
ಯೋಗಾಸನ ಮಾಡ್ತಾ ಕೂತ್ಕೊಳ್ಳಿಕ್ಕೆ ಆಗ್ತದೆ ಅವರಿಗೆ? ಮಾಡ್ಬೋದು, ಬೆಳಿಗ್ಗೆ ಒಂದು ಅರ್ಧ ಗಂಟೆ ಮಾಡಬೇಕು ಕೂಡ. ಸ್ವಾಸ್ಥ್ಯದ ದೃಷ್ಟಿಯಿಂದ, ಮಾನಸಿಕ ಶಾಂತಿಯ ದೃಷ್ಟಿಯಿಂದ ಮಾಡಬೇಕು. ಉಳಿದ ಸಮಯದಲ್ಲಿ ಹೇಗೆ? ಉಳಿದ ಸಮಯದಲ್ಲಿ ಕೃಷ್ಣ ಹೇಳುವ ಯೋಗವನ್ನು ಪಾಲಿಸಬೇಕು. ಏನು? ಮನಸ್ಸನ್ನು ಪ್ರಶಾಂತವಾಗಿ ಇಟ್ಟುಕೊಳ್ಳಬೇಕು. ಅದು ಹೇಳಿದಷ್ಟು ಸುಲಭ ಅಲ್ಲ. ನಮ್ಮ ಮನಸ್ಸಿನ ಸ್ವಭಾವವೇ ರಾಗ ದ್ವೇಷ, ರಾಗ ದ್ವೇಷ. ಸ್ವಾಮೀಜಿ ಹೀಗಾಗಬೇಕು, ಹೀಗಾಗಬಾರ್ದು, ಇದು ಇಷ್ಟ, ಅದು ಅನಿಷ್ಟ, ಇವರು ಬೇಕು, ಇವರು ಬೇಡ, ಇವರು ದೂರ ಹೋಗಬೇಕು, ಇವ್ರ ಹತ್ರ ಬರಬೇಕು. ಈ ರಾಗದ್ವೇಷದ ಪ್ರಪಂಚವೇ ನಮ್ಮ ಬದುಕು ಅಲ್ವಾ? ಸುಖ ದುಃಖೇ ಸಮೇ ಕೃತ್ವ ಲಾಭಾಲಾಭೋ ಜಯಾಜಯೋ ತಥೋ ಯುದ್ಧಾಯ ಯುಜ್ಯಸ್ವ ನೈವಂ ಪಾಪಮವಾಪ್ಸ್ಯಸಿ. ಇದೆರಡನ್ನು ಸಮಾನವಾಗಿ ಸ್ವೀಕರಿಸುವುದಕ್ಕೆ ಪಕ್ವತೆ ಬೇಕು, ಮೆಚ್ಯೂರಿಟಿ ಬೇಕು. DVG ಅವರ ಗುರುಗಳೊಬ್ಬರಿದ್ದರು, TS ವೆಂಕಣ್ಣಯ್ಯ ಅಂತ. ಅವ್ರ ತಮ್ಮ ಸು ಶಾಮರಾವ್ ಅಂತ. TS ವೆಂಕಣ್ಣಯ್ಯನವರಿಗೆ ಈ ಮೈಸೂರು ದಸರಾ ಸಮಯದಲ್ಲಿ ಒಂದು ಜವಾಬ್ದಾರಿ ಕೊಟ್ಟಿದ್ದರು. ಗಮಕ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವ ಜವಾಬ್ದಾರಿ. ದಸರಾದಲ್ಲಿ ಬೇರೆ ಬೇರೆ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತಲ್ಲ, ಗಮಕವನ್ನು ಆಯೋಜನೆ ಮಾಡೋದು ಇವ್ರದ್ದು ಜವಾಬ್ದಾರಿ. ಅದಕ್ಕೊಂದು ಮೀಟಿಂಗ್, ಎಲ್ಲ ಸಾಹಿತಿಗಳೆಲ್ಲ ಅವ್ರ ಮನೆ ಮೇಲ್ಗಡೆ ಮೀಟಿಂಗ್ ಇಟ್ಟಿದ್ರು. ಇವರದ್ದೇ ಅಧ್ಯಕ್ಷತೆ, ಬೇರೆ ಬೇರೆ ಸಾಹಿತಿಗಳು, ಗಮಕಿಗಳೆಲ್ಲ ಬಂದಿದ್ದರು. ಚರ್ಚೆ ನಡೀತಾ ಇತ್ತು. ಅಷ್ಟೊತ್ತಿಗೆ ಮನೆಯ ಕೆಳಭಾಗದಿಂದ ಒಂದು ಚೀಟಿ ಬಂತು ಇವರಿಗೆ. ಚೀಟಿ ನೋಡಿಕೊಂಡು ಅವರು ಹೇಳಿದರು, ತನ್ನ ಒಬ್ಬ ಆಪ್ತ ಸ್ನೇಹಿತನನ್ನು ಮೀಟಿಂಗಿಗೆ ಅಧ್ಯಕ್ಷನನ್ನಾಗಿ ಕುಳಿಸಿ, ನಾನು ಸ್ವಲ್ಪ ಕೆಳಗಡೆ ಹೋಗಿ ಬರ್ತೇನೆ, ಸ್ವಲ್ಪ ಮೀಟಿಂಗ್ ನಡೆಸ್ತಾ ಇರಿ ಅಂತ ಕೆಳಗಡೆ ಹೋದರು. ಅವರು ಕೆಳಗಡೆಗೆ ಹೋದರು. ಅಷ್ಟೊತ್ತಿಗೆ ಅವ್ರ ತಮ್ಮನಾದಂಥ ಶಾಮರಾಯ್ ಕೂಡ ಕೆಳಗಡೆ ಹೋದರು. ಇನ್ನು ಇಲ್ಲಿ ಸಭೆ ಮೀಟಿಂಗ್ ಎಲ್ಲ ಮುಗಿದ್ರೂ ಬಂದಿಲ್ಲ, ವೆಂಕಣ್ಣಯ್ಯವರು ಬಂದಿಲ್ಲ. ಆಮೇಲೆ ಊಟದ ಹೊತ್ತಾಯಿತು. ಎಲ್ಲ ಸಾಹಿತಿಗಳಿಗೂ ಬಡಿಸ್ಲಿಕ್ಕೆ ಬಂದರು ಇವರು, ವೆಂಕಣ್ಣಯ್ಯವರು ಶಾಮರಾಯರು ಇಬ್ಬರು ಬಂದರು. ಎಷ್ಟು ಚಂದದಲ್ಲಿ ಬಡಿಸ್ತಾ ಇದ್ದಾರೆ, ಎಲ್ಲರ ಜೊತೆ ಮಾತಾಡ್ತಾ ಇದ್ದಾರೆ, ಸಂತೋಷವಾಗಿ ಎಲ್ಲ ನಡೀತಾ ಇದೆ. ಎಲ್ಲ ಊಟ ಮಾಡಿ ಹೊರಟು ಹೋದರು. ಹೊರಟು ಹೋದ್ಮೇಲೆ ಈ ಅಧ್ಯಕ್ಷ ಸ್ಥಾನದಲ್ಲಿ ಕುಳ್ಳಿರಿಸಿರ್ತಕ್ಕಂಥ ಸ್ನೇಹಿತರಿದ್ರಲ್ಲ, ಇವರೊಬ್ಬರೇ ಉಳ್ಕೊಂಡ್ರು. ಮನೆ ಕೆಳಗಿಳಿದು ಬಂದರೆ ಮನೆಗೆ ಕೆಳಗಡೆಗೆ ಬಂದು ನೋಡಿದ್ರೆ ಹೆಂಡತಿ ಅಳ್ತಾ ಇದ್ದಾಳೆ, ತಾಯಿ ಅಳ್ತಾ ಇದ್ದಾಳೆ, ಸಂಬಂಧಿಕರೆಲ್ಲ ಸೇರಿ ಎಲ್ಲರೂ ಅಳ್ತಾ ಇದ್ದಾರೆ. ಏನಾಗಿದೆ ಅಂತ ಕೇಳಿದರೆ, ಚೊಚ್ಚಲ ಗಂಡು ಮಗು, ಮೊದಲೆಯ ಗಂಡು ಮಗು, ಹುಟ್ಟಿದ ಮಗು, ಅದು ಕೆಲವು ತಿಂಗಳಾಗಿತ್ತು, ಸತ್ತು ಹೋಗಿದೆ. ಇವರಿಗೆ ಚೀಟಿ ಬಂದಿದ್ದು, ಮಗು ಸತ್ತು ಹೋಗಿದೆ ಅಂತ. ಅವರು ಹೋದದ್ದು ಎಂತಕ್ಕೆ ಅಂದರೆ ಮಣ್ಣು ಮಾಡಿ ಬರಲಿಕ್ಕೆ. ಸಂಸ್ಕಾರ ಇಲ್ಲಲ್ಲ, ಬ್ರಹ್ಮಚಾರಿ ಮಣ್ಣು ಮಾಡೋದಷ್ಟೇ, ಅಗ್ನಿ ಸಂಸ್ಕಾರ ಇಲ್ಲ. ಅಣ್ಣ ತಮ್ಮ ಇಬ್ಬರು ಹೋಗಿ ಮಣ್ಣು ಮಾಡಿ ಬಂದಿದ್ದಾರೆ. ಬಂದಿರೋದೇನೋ ಸರಿ, ಆದರೆ ಮತ್ತೆ ಮೇಲೆ ಬಂದು ಅವ್ರ ಜೊತೆ ಮಾತುಕತೆ ಆಡಿ ಅವ್ರಿಗೆ ಊಟ ಬಿಟ್ಟು ಇದೆಲ್ಲ ಮಾಡುವಾಗ ಒಂದಿನಿತೂ ಕೂಡ ಅವರ ಮುಖದಲ್ಲಿ ದುಃಖದ ಛಾಯೆ ಇರಲಿಲ್ಲ. ದಿಸ್ ಈಸ್ ಕಾಲ್ಡ್ ಯೋಗ. ಕಲ್ಪನೆ ಮಾಡಿಕೊಳ್ಳಿ, ತನ್ನದೇ ಗಂಡು ಮಗು ಸತ್ತು ಹೋಗಿದೆ, ಅದನ್ನು ಮಣ್ಣು ಮಾಡಿ ಬಂದ ಮರುಕ್ಷಣ ಒಬ್ಬ ವ್ಯಕ್ತಿಯ ಮನಸ್ಸು ವಿಚಲಿತವಾಗದಿದ್ದರೆ ಆಗ ಅವನ ಸ್ನೇಹಿತರು ಕೇಳ್ತಾರಂತೆ, ಎಂಥ ಮಾರಯ್ಯ ವೆಂಕಣ್ಣಯ್ಯ, ನೀ ಮನುಷ್ಯನಲ್ಲ ಕಣಯ್ಯ, ನೀ ಮನುಷ್ಯನಲ್ಲ ಅಂತ. ಯಾಕೆ? ಒಬ್ಬ ಮನುಷ್ಯ ಸಹಜವಾಗಿ ಅಳ್ತಾನೆ, ದುಃಖ ಪಡ್ತಾನೆ, ಬೇಸರಿಸ್ತಾನೆ, ಒಂದು ಚೂರು ಭಾವನೆ ಇಲ್ಲ ನಿಮಗೆ. ಆಗ ವೆಂಕಣ್ಣಯ್ಯವರು ಹೇಳಿದ್ರಂತೆ, ಭಗವದ್ಗೀತೆ ಓದಿದ್ದೇವೆ, ಉಪನಿಷತ್ತು ಓದಿದ್ದೇವೆ, ಶಂಕರರ ಗ್ರಂಥಗಳನ್ನು ಓದಿದ್ದೇವೆ. ಏನು ಹೇಳುತ್ತೆ? ಆತ್ಮ ಅಮರ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಇದನ್ನೆಲ್ಲ ತಿಳ್ಕೊಂಡ ಮೇಲೂ ಕೂಡ ನಾವು ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳದೆ ಇದ್ದರೆ ನಾವು ಓದಿದ್ದು ಯಾಕೆ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರಂತೆ, ನೀನು ಮನುಷ್ಯನಲ್ಲ ಕಣಯ್ಯ ಅಂತ. ನೀನು ಮನುಷ್ಯನಲ್ಲ, ನೀನು ದೇವರೇ ಅಂತ ಅರ್ಥ. ಇಂತಹ ಸಂತರು, ಇಂತಹ ಗೃಹಸ್ಥರು, ಇಂತಹ ಗೃಹಿಣಿಯರು ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಆಗಿ ಹೋಗಿದ್ದಾರೆ.
ಪರಿಸ್ಥಿತಿಗಳು ಜೀವನದಲ್ಲಿ ಬಂದಾಗ ಎದೆಗುಂದದೆ ಹೆದರದೆ ಧೈರ್ಯವಾಗಿ ಅದನ್ನು ಎದುರಿಸುವಂತಹ ಸಾಮರ್ಥ್ಯ ಏನಿದೆ ಅದೇ ಯೋಗ. ಪರಿಸ್ಥಿತಿಯಿಂದ ತಪ್ಪಿಸಿಕೊಂಡು ಓಡಿ ಹೋಗೋದಲ್ಲ, ಪರಿಸ್ಥಿತಿಯನ್ನು ಎದುರಿಸಬೇಕು. ಯಾಕೆ? ಅದು ನಮ್ಮದೇ ಕರ್ಮದ ಫಲ. ಅನುಕೂಲವೋ ಪ್ರತಿಕೂಲವೋ ನಮ್ಮ ಜೀವನದಲ್ಲಿ ಏನೇನು ಬರ್ತಾ ಇದೆಯೋ ನಮ್ಮದೇ ಕರ್ಮದ ಫಲ. ಎದೆಗಟ್ಟಿ 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 ಎನ್ನುತ್ತಿರು, ಪದಜಾರಿ ಬಿದ್ದಂದು ತಲೆ ತಿರುಗಿದಂದು, ಜಗವೇನು ಬದುಕೇನು ದೈವವೇ ನೆನಿಪಂದು, ಅದಿರದೆದೆಯೇ ಸಿರಿಯೋ ಮಂಕುತಿಮ್ಮ. ಯಾವುದು ಸಂಪತ್ತು? ನಮ್ಮ ಜೀವನದಲ್ಲಿ ಸಂಪತ್ತು ಯಾವುದು? ಅದಿರದ ಎದೆ, ಅಲುಗಾಡದೆ ಇರತಕ್ಕಂತಹ ಮನಸ್ಸು, ಗಟ್ಟಿಯಾದ ಮನಸ್ಸು ಯಾರಿಗಿದೆಯೋ ಅವನೇ ಶ್ರೀಮಂತ. ತುಂಬ ದುಡ್ಡಿರುವುದು, ತುಂಬ ದೊಡ್ಡ ಅಧಿಕಾರ ಇರುವುದು, ತುಂಬ ಜನರ ಸಂಪರ್ಕ ಇರೋದು, ಒಳಗಡೆಗೆ ಪುಕ್ಕು ಪುಕ್ಕು, ಅಳುಕು, ಭಯ, ಬೇಸರ, ದುಃಖ, ನೋವು, ಅದು ಜೀವನವೇ ಅಲ್ಲ. ಜೀವನ್ ಮೃತ್ಯು, ಜೀವನ್ ಮುಕ್ತಿಯಾಗಬೇಕು, ಜೀವನ್ ಮೃತ್ಯುವಲ್ಲ. ಪ್ರಭು ಶ್ರೀರಾಮಚಂದ್ರನ ಚರಿತ್ರೆಯನ್ನು ತೆಗೆದು ನೋಡಿ, ಎಂಥ ಯೋಗಿ ರಾಮಚಂದ್ರ. 14 ವರ್ಷ ವನವಾಸದ ಸುದ್ದಿ ಸಿಕ್ಕಿದಾಗ ರಾಮಚಂದ್ರನ ಮನಸ್ಸು ಅಲುಗಾಡಲಿಲ್ಲ. ಅದೇ ದಶರಥ, ಎಲ್ಲ ಇತ್ತು, ನೌಕರರಿದ್ದರು, ಹೆಂಡತಿಯಂದ್ರಿದ್ರು, ಉಳಿದ ಎಲ್ಲ ಇತ್ತು ಅವನಿಗೆ. ಆದರೆ ತಡ್ಕೊಳ್ಳಿಕ್ಕಾಗಿಲ್ಲ, ಕುಸಿದು ಬಿದ್ದ. ರಾಮಚಂದ್ರ 14 ವರ್ಷ ವನವಾಸಕ್ಕೆ ಹೋಗುವ ಸುದ್ದಿ ಸಿಕ್ಕಿದಾಗಲೂ ಅದೇ ವ್ಯಸನಮಯ ಸಂಸಾರದಲ್ಲಿ ವಿನೋದವ ಕಾಣಬ ರಸಿಕತೆಯ ಯೋಗವೆಲ್ಲ ಮಂಕುತಿಮ್ಮ. ಅದಕ್ಕೆ ಪ್ರಾಕ್ಟೀಸ್ ಮಾಡಬೇಕು, ಸ್ವಲ್ಪ ಅಭ್ಯಾಸ ಮಾಡಬೇಕು. ಏನು ಅಭ್ಯಾಸ ಮಾಡಬೇಕು? ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಳ್ಳುವ ಅಭ್ಯಾಸ ಮಾಡಬೇಕು. ಪ್ರತಿದಿನ ಮನಸ್ಸಿಗೆ ಟ್ರೈನಿಂಗ್ ಮಾಡಬೇಕು. ಏನು? ಮನವನಾಳುವುದು ಹಠದ ಮಗುವಿನಾಳುವ ನಯದೆ, ಇನಿತಿನಿತು ಮರೆತಿನಿತು ಸವಿ ಕಥೆಗಳಿಂದೆ, ಅನುಕೂಲಿಸದು ಬರಿಯ ಕೂಗು ಬಡಿತಗಳಿನದು, ಇನಿತಿತ್ತು ಮರೆಸಿನಿತ ಮಂಕುತಿಮ್ಮ. ಮನವನಾಳುವುದು ಹಠದ ಮಗುವಿನಾಳುವ ನಯದೆ. ಹಠದ ಮಕ್ಕಳನ್ನು ನಾವು ಹೇಗೆ ಪೋಚರಿಸ್ತೇವೆ, ಹೇಗೆ ಚಂದ ಮಾಡಿ ಪ್ರೀತಿ ಮಾಡಿ ಸಮಾಧಾನ ಮಾಡ್ತೇವೆ, ಅದನ್ನು ಕೊಡ್ತೇವೆ ಇದನ್ನು ಕೊಡ್ತೇವೆ ಅಂತ ಹೇಳ್ಕೊಂಡು ಸಮಾಧಾನ, ಹಾಗೆ ಮನಸ್ಸನ್ನು ತಿದ್ದಬೇಕು, ತೀಡಬೇಕು. ಮನಸ್ಸಿಗೆ ಒಂದು ಟ್ರೈನಿಂಗ್ ಕೊಡಬೇಕು. ಕೂತ್ಕೊಂಡು ಟ್ರೈನಿಂಗ್ ಕೊಟ್ಟರೆ ಯೋಗಾಭ್ಯಾಸ, ನಿಂತುಕೊಂಡು ಟ್ರೈನಿಂಗ್ ಕೊಟ್ಟರು ಕರ್ಮಯೋಗ. ಅಷ್ಟೇ ಡಿಫ್ರೆನ್ಸ್. ನಿಂತ್ಕೊಂಡು ಟ್ರೈನಿಂಗ್ ಕೊಡೋದಂದ್ರೇನು? ಕೆಲಸ ಮಾಡ್ತಾ ಟ್ರೈನಿಂಗ್ ಕೊಟ್ಟರೆ ಕರ್ಮಯೋಗ, ಕುಳಿತುಕೊಂಡು ಮನಸ್ಸಿಗೆ ಟ್ರೈನಿಂಗ್ ಕೊಟ್ಟರೆ ಧ್ಯಾನ ಯೋಗ. ಅಷ್ಟೇ ಡಿಫ್ರೆನ್ಸ್. ಕುಳಿತುಕೊಂಡು ಯಾಕೆ ಕೊಡಬೇಕು ಅಂದರೆ, ಅದಕ್ಕೆ ಒಂದು ಹಂತದ ಟ್ರೈನಿಂಗ್ ಕುಳಿತುಕೊಂಡು ಕೊಡ್ಲಿಕ್ಕೆ ಸುಲಭ. ವ್ಯವಹಾರ ಮಾಡ್ತಾ ಟ್ರೈನಿಂಗ್ ಕೊಡೋದು ಸ್ವಲ್ಪ ಕಷ್ಟ, ಕುಳಿತುಕೊಂಡಾಗ ಕೊಡೋದು ಸುಲಭ. ಅದಕ್ಕೆ ಒಂದು ಕಡೆ ಕುಳಿತುಕೊಳ್ಳಿ, ಧ್ಯಾನ ಮಾಡಿ, ಜಪ ಮಾಡಿ ಅಂತ ಹೇಳೋದು. ಯಾಕೆ? ಒಂದು ಹಂತದ ಟ್ರೈನಿಂಗ್ ಆಗಲಿ, ಅಲ್ಲಿಗೆ ಸೀಮಿತ ಆಗಬಾರದು. ಜೀವನದ ಪ್ರತಿ ಘಟ್ಟದಲ್ಲೂ ಪ್ರತಿ ಸಂದರ್ಭದಲ್ಲೂ ಮನಸ್ಸು ಪ್ರಶಾಂತವಾಗಿ ನಿಲ್ಲಬೇಕು. ನೀವು ಎಷ್ಟು ಹೊತ್ತು ಪೂಜೆ ಮಾಡ್ತೀರಿ, ಎಷ್ಟು ಹೊತ್ತು ಜಪ ಮಾಡ್ತೀರಿ, ಎಷ್ಟು ಹೊತ್ತು ಧ್ಯಾನ ಮಾಡ್ತೀರಿ, ಅದು ಮುಖ್ಯ ಅಲ್ಲ. ನೀವು ಕುಳಿತುಕೊಂಡಷ್ಟು ಹೊತ್ತು ಮನಸ್ಸು ಪ್ರಶಾಂತವಾಗಿದೆಯಾ, ಅದು ಮುಖ್ಯ. ಆ ಎಚ್ಚರಿಕೆ, ಕುರು ಅವಧಾನಂ ಮಹದ್ ಅವಧಾನಂ. ಆ ಎಚ್ಚರಿಕೆಯಿಂದ ನೀವು ಒಂದು ಕಡೆಯಲ್ಲಿ ಕುಳಿತುಕೊಂಡು ನಾಮ ಜಪವೋ, ನಾಮ ಸಂಕೀರ್ತನೆಯೋ, ರೂಪಧ್ಯಾನವೋ, ಚಕ್ರಧ್ಯಾನವೋ ಯಾವುದೋ ಒಂದನ್ನು ಒಂದು ಕಡೆಗೆ ಕುಳಿತುಕೊಂಡು ಎಚ್ಚರಿಕೆಯಿಂದ ಆ ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸುವ ಪ್ರಯತ್ನವನ್ನು ಮಾಡಿದರೆ ಸಮಾಧಿ ಯೋಗ.
ಚಂಚಲಂ ಹಿ ಮನಃ ಕೃಷ್ಣ ಪ್ರಮಾಥಿ ಬಲವದೃಢಂ. ಅರ್ಜುನ ಕೃಷ್ಣನಿಗೆ ಪ್ರಶ್ನೆ ಕೇಳ್ತಾನೆ. 6ನೇ ಅಧ್ಯಾಯ ಭಗವದ್ಗೀತೆಯಲ್ಲಿ ಇಡೀ ಧ್ಯಾನ ಯೋಗದ ಎಲ್ಲ ಸೂತ್ರಗಳನ್ನು ಹೇಳಿದ ಮೇಲೆ ಅರ್ಜುನನ ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ತದೆ. ಏನು? ಕೃಷ್ಣ, ಧ್ಯಾನ ಮಾಡೋದು ಎಲ್ಲ ಅಷ್ಟಾಂಗ ಯೋಗ ಚಂದ ಮಾಡಿ ಹೇಳಿದ್ದೇ ಹೌದು ನೀನು, ಆದರೆ ಮನಸ್ಸು ತುಂಬ ಚಂಚಲ ಕೃಷ್ಣ. ಗಾಳಿಯನ್ನು ಹೇಗೆ ಒಂದು ಕಡೆ ಹಿಡಿದಿಡ್ಲಿಕ್ಕೆ ಆಗಲ್ವೋ ಹಾಗೆ ಮನಸ್ಸನ್ನು ಒಂದು ಕಡೆಗೆ ಹಿಡಿದಿಡ್ಲಿಕ್ಕೆ ಆಗಲ್ಲ ಕೃಷ್ಣ. ಪ್ರಮಾಥಿ, ಅದು ಹಠಮಾರಿ, ಬಲವತ್, ಅದು ಒಂದೇ ಕಡೆಗೆ ನಿಲ್ಲುವಂಥದ್ದು, ದೃಢಂ, ಚಂಚಲವಾಗಿರತಕ್ಕಂಥ ಈ ಮನಸ್ಸನ್ನು ಹಿಡಿಲಿಕ್ಕೆ ಆಗಲ್ಲ ಕೃಷ್ಣ. ಯಾರು ಹೇಳೋದು? ಅರ್ಜುನ. ಅರ್ಜುನ ಇನ್ನೊಂದು ಹೆಸರು ಸವ್ಯಸಾಚಿ ಅಂತ. ಎಡಗೈಯಲ್ಲೂ ಆಯುಧ ಪ್ರಯೋಗ ಮಾಡಬಲ್ಲವನು ಸವ್ಯಸಾಚಿ ಅವನು. ಶಬ್ದವೇಧಿ ವಿದ್ಯೆಯನ್ನು ಮಾಡಬಲ್ಲವನು, ಎಲ್ಲೋ ದೂರದಲ್ಲಿರುವಂತಹ ಒಂದು ಸಾಕ್ಷಾತ್ ಶಿವನೊಡನೆ ಯುದ್ಧ ಮಾಡಬಲ್ಲ ಕ್ಷಮತೆ ಉಳ್ಳವನು, ದೇವೇಂದ್ರನಿಗೆ ಸಹಾಯ ಮಾಡಲಿಕ್ಕೆ ಹೋದವನು, ಇಂದ್ರಿಯ ವಿಜಯಿ, ಮಹಾ ಏಕಾಗ್ರಶಾಲಿಯಾಗಿರುವ ಅರ್ಜುನ ಹೇಳ್ತಾನೆ, ನನ್ನ ಮನಸ್ಸು ಒಂದು ಕಡೆಗೆ ನಿಲ್ಲಿಸೋದು ಕಷ್ಟ ಅಂತ. ಕೃಷ್ಣ ಬಹುಶಃ ಉತ್ತರ ಕೊಟ್ಟಿರ್ಬೋದು, ಏನು ಇಲ್ಲ, ನೀವು ಪ್ರಯತ್ನ ಕಡಿಮೆ ಮಾಡಿದ್ದೆ ಅದಕ್ಕೆ ಮನಸ್ಸು ನಿಲ್ಲಿಲ್ಲ ಅಂತ ಕೃಷ್ಣ ಹೇಳಿದ್ದಾನೆ ಅಂತ ಭಾವಿಸ್ಕೊಳ್ಬೇಡಿ. ಕೃಷ್ಣ ಹೇಳ್ತಾನೆ, ಅಸಂಶಯಂ ಮಹಾಬಾಹೋ ಮನೋದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ನಿಶ್ಚಿತವಾಗಿಯೂ ನೀನು ಹೇಳಿದ ಮಾತು ಸತ್ಯ ಅರ್ಜುನ. ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸೋದು ಸುಲಭದ ವಿಷಯ ಅಲ್ಲ. ಕೃಷ್ಣನೇ ಸರ್ಟಿಫಿಕೇಟ್ ಕೊಟ್ಟಿದ್ದಾನೆ. ಮತ್ತೇನು ಯೋಚನೆ? ಕೆಲವರು ಹೇಳೋದುಂಟು, ನನ್ನ ಮನಸ್ಸು ತುಂಬ ಚಂಚಲ ಸ್ವಾಮೀಜಿ, ಜಪ್ಪಕ್ಕೆ ಕೂತ್ಕೊಂಡ್ರು ಎಲ್ಲ ಕಡೆಗೆ ತಿರುಗಾಡ್ತದೆ, ಅದು ಪೂಜೆ ಕೂತ್ಕೊಂಡ್ರು ಎಲ್ಲ ಕಡೆಗೆ ತಿರುಗಾಡ್ತದೆ ಅಲ್ಲ. ತುಂಬ ಜನ ಹೇಳ್ತಾರೆ ನಮ್ಮ ಮನಸ್ಸು ತುಂಬ ಚಂಚಲ. ಎಲ್ಲರ ಮನಸ್ಸು ಚಂಚಲ. ಒಂದು ಮುಹೂರ್ತ 10 ಸೆಕೆಂಡುಗಳ ಕಾಲ ಮನಸ್ಸು ಒಂದು ಕಡೆಗೆ ನಿಂತಿತು, ಸಮಾಧಿ ಹತ್ತು ಬಿಡ್ತದೆ. ಸಮಾಧಿ ಹತ್ತು ಬಿಡ್ತದೆ. ಅಷ್ಟು ಸುಲಭ ಅಲ್ಲ. 10 ಸೆಕೆಂಡುಗಳ ಕಾಲ ಮನಸ್ಸನ್ನು ಒಂದು ಕಡೆಗೆ ನಿಲ್ಲಿಸುವುದು ಕೂಡ ಕಷ್ಟ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಭ್ಯಾಸ ವೈರಾಗ್ಯ, ಅಭ್ಯಾಸ ವೈರಾಗ್ಯ. ಏನು ಅಭ್ಯಾಸ ಅಂದರೆ? ಮತ್ತೆ ಮತ್ತೆ ಮನಸ್ಸನ್ನು ಹಿಡಿದು ಒಂದು ಕಡೆಗೆ ನಿಲ್ಲಿಸುವ ಪ್ರಯತ್ನಕ್ಕೆ ಹೆಸರು ಅಭ್ಯಾಸ. ಒಂದು ನಾಮ, ಒಂದು ರೂಪ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಇದೊಂದು ಧ್ಯೇಯ, ಇದೊಂದು ಗೋಲ್. ಇದ್ರ ಮೇಲೆ ಮನಸ್ಸನ್ನು ಇಡೋದು. ನೋಡಿ, ಸಂಸ್ಕೃತ ಶಬ್ದ ಎಷ್ಟು ಚೆನ್ನಾಗಿ, ಆಸ, ಸಂಸ್ಕೃತದಲ್ಲಿ ಆಸ ಅಂದರೆ ಇಡೋದು ಅಂತ, ಅಭಿ ಅಂದರೆ ಮತ್ತೆ ಮತ್ತೆ ಅಂತ, ಅಭ್ಯಾಸ ಅಂದರೆ ಮತ್ತೆ ಮತ್ತೆ ಮನಸ್ಸನ್ನು ಯಾವುದೋ ಒಂದ್ರ ಮೇಲೆ ಇಡೋದು ಅಂತ ಅರ್ಥ. ಪುಸ್ತಕ ಓದಿದ್ರೆ ಅಭ್ಯಾಸ ಮಾಡೋ ಚೆನ್ನಾಗಿ ಅಂತ ಹೇಳ್ತಾರೆ, ಮತ್ತೆ ಮತ್ತೆ ಓದು ಅಂತ ಅರ್ಥ. ಅಭ್ಯಾಸ ಅನ್ನೋದು ಎಲ್ಲದಕ್ಕೂ ಉಪಯೋಗ ಆಗುತ್ತೆ. ಒಟ್ಟಿನಲ್ಲಿ ಯೋಗಸೂತ್ರದ ಪ್ರಕಾರ ಸತು ದೀರ್ಘಕಾಲ ನೈರಂತರ್ಯೇಣ ಸತ್ಕಾರ ಸೇವಿತೋ ದೃಢಭೂಮಿ ಅಭ್ಯಾಸ ಅಂತ. ಯಾವುದೋ ಒಂದು ಧ್ಯೇಯವನ್ನು ಇಟ್ಟುಕೊಂಡು ದೀರ್ಘಕಾಲ, ಹೆಚ್ಚಿನ ಸಮಯ, ವರ್ಷಗಟ್ಟಲೆ ತೆಕ್ಕೊಳ್ಬೋದು. 1 ದಿನ 2 ದಿನ ಮೆಡಿಟೇಷನ್ ಮಾಡಿದೆ, ಸಿದ್ಧಿ ಆಯಿತು ಇಲ್ಲ, ಭ್ರಮೆ ಆದೀತೆ ಹೊರತು ಬ್ರಹ್ಮ ದರ್ಶನವಾಗಲ್ಲ. ದೀರ್ಘಕಾಲ, ಅನೇಕ ವರ್ಷ ತೆಗೆದುಕೊಳ್ತದೆ. ನಾನು ದೀರ್ಘಕಾಲ ಮಾಡಿದ್ದೇನೆ ಸ್ವಾಮಿ. ಯಾವಾಗ? ಹುಣ್ಣಿಮೆಗೆ ಅಮಾವಾಸ್ಯೆಗೆ ಧ್ಯಾನ ಮಾಡ್ತೇನೆ. ನೈರಂತರ್ಯೇಣ, ರೆಗ್ಯುಲಾರಿಟಿ. ಕೆಲವರು ರೆಗ್ಯುಲರಾಗಿ ಧ್ಯಾನ ಮಾಡ್ತಾರೆ. ಟೈಮ್ ಆಯಿತು ಧ್ಯಾನಕ್ಕೆ ಹೋಗಿ ಕೂತ್ಕೊಂಡ್ರು ಅಂತ ಅರ್ಥ. ಏನೂ ಇಂಪ್ರೂವ್ಮೆಂಟ್ ಇಲ್ಲ. ಯಾಕೆ? ಸತ್ಕಾರ ಸೇವಿತೋ ದೃಢಭೂಮಿ. ಸತ್ಕಾರ ಅಂದರೆ ಶ್ರದ್ಧೆ, ವಿತ್ ಇಂಟ್ರೆಸ್ಟ್, ಆಸಕ್ತಿ. ಅದಿಲ್ಲದಿದ್ದರೆ ಮನಸ್ಸು ಏಕಾಗ್ರ ಆಗೋದಿಲ್ಲ. ಯಾವುದರ ಮೇಲೆ ಮನಸ್ಸನ್ನು ನಿಲ್ಲಿಸಬೇಕು ಅಂತಿದ್ದೇವೆ ಅದರ ಮೇಲೆ ಪ್ರೇಮ ಇರಬೇಕು. ಎಲ್ಲಿ ಪ್ರೇಮ ಇದೆಯೋ ಅಲ್ಲಿ ಏಕಾಗ್ರತೆ ಸುಲಭ. ಮಕ್ಕಳೆಲ್ಲ ಬಂದು ಕೇಳಲಿಕ್ಕುಂಟು ಸ್ವಾಮಿಗಳ ಹತ್ರ, ಸ್ವಾಮೀಜಿ ಸ್ವಲ್ಪ ಕಠಿಣ ಆಗ್ತದೆ, ಮ್ಯಾಥ್ಸ್ ಕಠಿಣ ಆಗ್ತದೆ, ಸೈನ್ಸ್ ಕಠಿಣ ಆಗ್ತದೆ.
ನಾವು ಕೇಳೋದು ಇಂಡಿಯನ್ ಕ್ರಿಕೆಟ್ ಟೀಮಿನ ಹೆಸರು ಗೊತ್ತುಂಟ, ಪ್ಲೇಯರ್ಸ್ ಫುಲ್ ಗೊತ್ತುಂಟು, ರೆಕಾರ್ಡ್ ಎಲ್ಲ ಹೇಳ್ತಾನೆ, 10 ವರ್ಷದ ಹಿಂದಿನ ರೆಕಾರ್ಡು, ಮುಂದಿನ ಟೂರ್ನಮೆಂಟ್, ಅದು ಇಂಡಿಯನ್ ಟೀಮ್, ಆಸ್ಟ್ರೇಲಿಯಾ ಎಲ್ಲ ಇಂಗ್ಲೆಂಡ್ ಇದೆಲ್ಲ ಟೀಮಿನ ಹೆಸರು ಹೇಳ್ತಾನೆ ಅವನು. ಅದು ಹೇಗೆ ನೆನಪಿರ್ತದೆ? ಆಸಕ್ತಿ. ಎಲ್ಲಿ ಆಸಕ್ತಿ ಇದೆಯೋ ಏಕಾಗ್ರತೆ ತನ್ನಿಂದ ತಾನೇ ಅನುಸರಿಸ್ತದೆ. ಪಕ್ಕದ ಮನೆಯವ್ರ ವಿಷಯ ಕೇಳುವಾಗ ಅಲ್ಲ, ಮೈ ಮೇಲೆ ಎಚ್ಚರ ಇರೋದಿಲ್ಲ. ಧಾರಾವಾಹಿ ಒಂದು ಕಾಲದಲ್ಲಿ ಮುಕ್ತಾನ್ ಬರ್ತಿತ್ತು, ಈಗ ನಿಂತಿರ್ಬೇಕು ಗೊತ್ತಿಲ್ಲ ನನಗೆ. ಆ ಹೆಂಗಸರೆಲ್ಲ ಎಂಥ ಏಕಾಗ್ರತೆ, ಯಾಕೆ? ಆಸಕ್ತಿ, ನಮ್ಮದೇ ಕಥೆ ಉಂಟಲ್ಲಿ. ಜಪ ಮಾಡುವಾಗ ಎಂತಾಗೋದು? ಸತ್ಕಾರ ಸೇವಿತೋ ದೃಢ ಭೂಮಿ, ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಭ್ಯಾಸ. ರಾಮಕೃಷ್ಣ ಪರಮಹಂಸರು ಅಷ್ಟು ದೊಡ್ಡ ಭಕ್ತರಾದರು, ದೇವಿಯ ದರ್ಶನ ಮಾಡಿದರು ಅಲ್ವಾ. ಅವ್ರ ಹತ್ರ ಒಬ್ಬ ಬಂದು ಕೇಳಿದ್ದಂತೆ, ನೀವು ಹೇಗೆ ದೇವ್ರ ಭಕ್ತಿ ಮಾಡಿದ್ದು ಹೇಗೆ ಅಂತ. ಅವ್ರು ಸೀದಾ ಒಂದು ಸರ್ಕಸ್ಸಿಗೆ ಕರ್ಕೊಂಡು ಹೋದ್ರು ಅವನನ್ನು. ಆ ಸರ್ಕಸ್ಸಲ್ಲಿ ಒಂದು ಹೆಂಗಸು ರಿಂಗ್ ಅಂತ ಇರ್ತದಲ್ಲ, ಅಲ್ಲಿ ಸರ್ಕಸಲ್ಲಿ ರಿಂಗ್ ಅಂತ ಆಗಿರ್ತದೆ. ಅಲ್ಲಿ ಓಡುತ್ತಿರುವ ಕುದುರೆ ಮೇಲೆ ಒಂದು ಕಾಲಲ್ಲಿ ನಿಂತ್ಕೊಳ್ಳೋದು ಅವಳು, ಒಂಟಿ ಕಾಲಲ್ಲಿ ನಿಂತ್ಕೊಂಡು ಮಧ್ಯೆ ಮಧ್ಯೆ ಬೆಂಕಿಯ ರಿಂಗ್ಸ್ಗಳನ್ನು ಹಾಕೋದು. ಆ ರಿಂಗಿನ ಮಧ್ಯೆ ಜಂಪ್ ಮಾಡಿ ಪುನಃ ಒಂಟಿ ಕಾಲಲ್ಲಿ ಬಂದು ನಿಂತ್ಕೊಳ್ತಾಳೆ. ಮತ್ತೆ ಓಡುತ್ತೆ, ಮತ್ತೊಂದು ರಿಂಗ್ ಬರುತ್ತೆ, ಮತ್ತೆ ಪುನಃ ಜಂಪ್ ಮಾಡಿ ಬಂದು ಒಂಟಿ ಕಾಲ. ಎಲ್ಲರೂ ಚಪ್ಪಾಳೆ ಹೊಡೆದಿದ್ದೆ. ರಾಮಕೃಷ್ಣ ಪರಮಹಂಸರು ಹೇಳಿದ್ರಂತೆ, ಭಕ್ತಿ ಮಾಡೋದು ಹೇಗೆ ಗೊತ್ತಾಯ್ತಾ ನಿಂಗೆ ಅಂತ. ನಾವು ಸರ್ಕಸ್ ನೋಡಿ ಬರ್ತೇವೆ, ರಾಮಕೃಷ್ಣರು ಭಕ್ತಿಯನ್ನು ನೋಡ್ಕೊತ್ಕೊಳ್ಳೋ, ಅದೇ ಡಿಫ್ರೆನ್ಸ್ ನಮಗೂ ಅವರಿಗೆ. ಅವ್ರು ಹೇಳ್ತಾರೆ, ಆಕೆ ಮೊದಲು ಒಂಟಿ ಕಾಲಲ್ಲಿ ನಿಂತ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿರಬೇಕು, ನಿಂತಿರುವ ಕುದುರೆ ಮೇಲೆ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳಿಕ್ಕೆ ಅಭ್ಯಾಸ ಮಾಡಿರಬೇಕು, ನಡೀತಾ ಇರುವ ಕುದುರೆ ಮೇಲೆ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳಿಕ್ಕೆ ಅಭ್ಯಾಸ, ಮಧ್ಯೆ ಮಧ್ಯೆ ಜಂಪ್ ಮಾಡಲಿಕ್ಕೆ ಅಭ್ಯಾಸ ಮಾಡಿರಬೇಕು, ಓಡ್ತಾ ಇರುವ ಕುದುರೆ ಮೇಲೆ ಒಂಟಿ ಕಾಲಲ್ಲಿ ನಿಂತ್ಕೊಳ್ಳಿ. ಎಷ್ಟು ಸಮಯ ಹಿಡಿದಿರಬೇಕು ಆಕೆಗೆ ಈ ಅಭ್ಯಾಸಕ್ಕೆ ಬರುವುದಕ್ಕೆ. ನಾವು ಅಷ್ಟು ಟೈಮ್ ಕೊಟ್ಟಿದ್ದೇವ ಮನಸ್ಸನ್ನು ಹಿಡಿಯಲಿಕ್ಕೆ, ಅಷ್ಟು ಟೈಮ್ ಕೊಟ್ಟಿದ್ದೇವ, ಅಷ್ಟು ಸೀರಿಯಸ್ ಆಗಿದ್ದೇವ ಮನಸ್ಸಿನ ಬಗ್ಗೆ. ದುಡ್ಡು ಮಾಡಲಿಕ್ಕೆ ನಾವು ಎಷ್ಟು ಟೈಮ್ ಕೊಟ್ಟಿದ್ದೇವೋ, ಬೇರೆ ಬೇರೆ ಚಿಂತೆ ಮಾಡಲಿಕ್ಕೆ ಎಷ್ಟು ಟೈಮ್ ಕೊಟ್ಟಿದ್ದೇವೋ, ಅಷ್ಟು ಧ್ಯಾನ ಮಾಡಲಿಕ್ಕೆ ಆಸಕ್ತಿಯನ್ನಾಗಲಿ ಸಮಯವನ್ನಾಗಲಿ ಖಂಡಿತವಾಗಿಯೂ ಕೊಟ್ಟಿಲ್ಲ. ಮತ್ತು ಮನಸ್ಸು ಎಲ್ಲಿಂದ ಹಿಡಿಲಿಕ್ಕಾಗ್ತದೆ ನಮಗೆ? ಚಂಚಲಂ ಹಿ ಮನಃ ಕೃಷ್ಣ ಅಂತ ಕೊನೆಯ ತನಕ ಹೇಳ್ತಾ ಇರೋದೆ. ಅದಕ್ಕೆ ಕೃಷ್ಣ ಹೇಳ್ತಾನೆ, ಅಭ್ಯಾಸ ಮಾಡಿ. ತಗೋ ಒಂದು ನಾಮ ಜಪ, ತಗೋ ಒಂದು ಭಗವಂತನ ರೂಪ, ಮನಸ್ಸನ್ನು ಅದರ ಮೇಲೆ ನಿಲ್ಲಿಸುವುದಕ್ಕೆ ಪ್ರಯತ್ನ ಮಾಡು. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ. ಜಪವನ್ನು ಮಾಡುವಾಗ ಮನಸ್ಸು ಆ ಜಪದ ಮಂತ್ರಕ್ಕೆ ಹೊರತಾಗಿ ಇನ್ನೇನನ್ನು ಯೋಚಿಸಕೂಡದು. ಆರಂಭದಲ್ಲಿ ಮನಸ್ಸು ಕುಣಿತದೆ. ಯತೋ ಯತೋ ಮನಶ್ಚಂಚಲಮಸ್ಥಿರಂ ತತಸ್ತತೋ ನಿಯಮ್ಯೇತ್ ತತ್ ಆತ್ಮನ್ಯೇವ ವಶಂ ನಯೇತ್. ಹೋಗುತ್ತೆ, ಹೊರಗೆ ಹೋಗುತ್ತದೆ, ಎಲ್ಲಿಗೋ ಹೋಗುತ್ತೆ. ರಾಮನ ಮಗ ಸ್ವಲ್ಪ ಏನೋ ಒಳ್ಳೆ ಕೆಲಸದಲ್ಲಿ ಇದ್ದಾನಲ್ಲ, ಅಮೇರಿಕದಲ್ಲಿದ್ದಾನಲ್ಲ, ಅಮೇರಿಕದಿಂದ ಆಸ್ಟ್ರೇಲಿಯಾ, ಅಲ್ಲಿಂದ ಜಪಾನಿಗೆ ಹೋಯಿತು. ಮತ್ತೆ ನೋಡುವಾಗ ಜಪ ಟೈಮೇ ಮುಗಿದೋಯ್ತು, ಅರ್ಧ ಗಂಟೆ. ಎಂತ ಎಲ್ಲಿಗೆ ಹೋಗ್ಬಿಡ್ತು ಮನಸ್ಸು. ಹೇಳ್ಕೊಂಡು ತರಬೇಕು ಅದನ್ನು, ಎಳ್ಕೊಂಡು ನಿಲ್ಲಿಸಿ ಮತ್ತೆ ಇನ್ನೆಲ್ಲ ಹೋಗಿ ಮತ್ತೆ ಎಳ್ಕೊಂಡು ತರಬೇಕು. ಪುನಃ ಪುನಃ ಆ ಮನಸ್ಸನ್ನು ಎಳೆದು ತಂದು ಧ್ಯೇಯದ ಮೇಲೆ ನಿಲ್ಲಿಸುವ ಕಾನ್ಷಿಯಸ್ ಎಫರ್ಟ್, ಎಚ್ಚರಿಕೆಯ ಪ್ರಯತ್ನ. ಅದಕ್ಕೆ ನಮ್ಮ ಹಿರಿಯರು ಎಂತ ಹೇಳೋದು ಗೊತ್ತಾ? ಬೆಳಿಗ್ಗೆ ಎದ್ದು ಧ್ಯಾನ ಮಾಡಿ ಅಂತ ಹೇಳೋದು ಯಾಕೆ? ಬೆಳಿಗ್ಗೆ ನಿಮ್ಮ ನಿದ್ದೆ ಎಲ್ಲ ಕಂಪ್ಲೀಟ್ ಆದಮೇಲೆ ಸ್ನಾನ ಮಾಡಿಯೋ ಅಥವಾ ಶುದ್ಧವಾಗಿ ಕೈ ಕಾಲು ಮುಖ ತೊಳೆದುಕೊಂಡು ಜಪಕ್ಕೆ ಕುಳಿತುಕೊಳ್ಳಿ ಅಂತ ಹೇಳೋದು ಯಾಕೆ ಅಂದರೆ, ನಿದ್ದೆ ಕಂಪ್ಲೀಟ್ ಆದಮೇಲೆ ಮನಸ್ಸು ಒಂದು ಎಚ್ಚರದಲ್ಲಿ ಇರ್ತದೆ. ಅದಕ್ಕಿಂತ ಸ್ವಲ್ಪ ಮುಂಚೆ ಯೋಗಾಸನ, ಸ್ವಲ್ಪ ಪ್ರಾಣಾಯಾಮ ಮಾಡಿಬಿಟ್ರೆ ಇನ್ನೂ ಸ್ವಲ್ಪ ಎಚ್ಚರ ಆಗ್ತದೆ ಮನಸ್ಸು.
ಆವಾಗ ಜಪಕ್ಕೆ ಕೂತ್ಕೊಂಡ್ರೆ ಮನಸ್ಸನ್ನು ಹಿಡಿಲಿಕ್ಕೆ ಆಗ್ತದೆ ಅಂತ. ಅದೇ ರೀತಿ ಸಾಯಂ ಸಂಧ್ಯಾ ಪ್ರಾಕೃತಿಕವಾಗಿ ಮನಸ್ಸು ಒಂದು ಪ್ರಶಾಂತತೆಗೆ ಹೋಗಿರುತ್ತೆ, ನಿದ್ದೆಗೆ ಹೋಗಿರೋದಿಲ್ಲ, ರಜೋಗುಣವನ್ನು ಕಳ್ಕೊಂಡಿರುತ್ತೆ, ತಮೋಗುಣಕ್ಕೆ ಇಳಿದಿರಲ್ಲ. ಆ ಮಧ್ಯದ ಸ್ಟೇಜಲ್ಲಿ ಏಕಾಗ್ರತೆ ಪಡ್ಕೊಳ್ಳಿಕ್ಕಾಗ್ತದೆ. ಕಾಲ ಮತ್ತು ದೇಶ ಸಹಾಯ ಮಾಡುತ್ತೆ, ಇಲ್ಲ ಅಂತಲ್ಲ. ಆದರೆ ಮುಖ್ಯವಾಗಿ ಬೇಕಾದದ್ದು ಆಸಕ್ತಿ, ಪ್ರೀತಿ. ಧ್ಯಾನವನ್ನು ಮಾಡೋದರಿಂದ ನನ್ನ ಮನಸ್ಸು ಪ್ರಶಾಂತವಾಗ್ತದೆ. ಮನಸ್ಸು ಪ್ರಶಾಂತವಾಗಿದ್ದರೆ ಅದೇ ನನ್ನ ಪಾಲಿನ ದೊಡ್ಡ ಭಾಗ್ಯ. ನಮ್ಮ ಹಿರಿಯರು ತಮ್ಮ ಇಡೀ ಜೀವನವನ್ನು ಇದಕ್ಕಾಗಿ ಸವಿಸಿದರು. ಅವರಿಗೆ ತೀರ್ಮಾನ ಆಗಿಬಿಟ್ಟಿತ್ತು, ಸ್ಪಷ್ಟವಾಗಿ ಗೊತ್ತಿತ್ತು, ಹೊರಗಡೆಯಿಂದ ಸುಖ ಶಾಂತಿ ಬರಲ್ಲ. ನಮಗೆ ಪೆಟ್ಟುಗಳ ಮೇಲೆ ಪೆಟ್ಟುಗಳು ಬಿದ್ದರೂ ಕೂಡ ಇನ್ನೂ ಬುದ್ಧಿ ಬರ್ತಾ ಇಲ್ಲ. ಏನು? ಪ್ರಪಂಚ ಯಾವುದೋ ಒಂದು ದಿವಸ ಸುಖ ಕೊಡುತ್ತೆ. ಮಕ್ಕಳ ಕಾಲದಲ್ಲಿ ಸುಖ ಸಿಗ್ತದೆ, ದುಡ್ಡು ಬಂದ ಮೇಲೆ ಸುಖ ಸಿಗ್ತದೆ ನನಗೆ. ಇಲ್ಲ ಸ್ವಾಮಿ, ಸುಖ ಅನ್ನುವಂಥದ್ದು ನಮ್ಮ ಒಳಗಡೆಗೆ ನಾವು ಕಂಡುಕೊಳ್ಳಬೇಕಾದ ಸತ್ಯ. ಈಗ ನಮ್ಮ ಮನಸ್ಸು ಪ್ರಶಾಂತವಾದರೆ ಈಗಲೇ ತತ್ಕ್ಷಣ ಸುಖವನ್ನು ನಾವು ಅನುಭವಿಸ್ತೇವೆ. ಮನಸ್ಸನ್ನು ಪ್ರಶಾಂತ ಮಾಡಿಕೊಳ್ಳಬೇಕಷ್ಟೆ. ಅದಕ್ಕೆ ಕೃಷ್ಣ ಹೇಳಿದ್ದು ಒಂದು ಅಭ್ಯಾಸ, ಇನ್ನೊಂದು ವೈರಾಗ್ಯ. ವೈರಾಗ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಹೇಳಿ? ಈ ಪ್ರಪಂಚದಲ್ಲಿ ಸುಖ ಇದೆ ಎನ್ನುವ ಭ್ರಾಂತಿ ಇದೆಯಲ್ಲ, ಅದೇ ನಮ್ಮ ಮನಸ್ಸನ್ನು ಚಂಚಲವನ್ನಾಗಿ ಮಾಡಿತ್ತು. ಹ್ಯಾಪಿನೆಸ್ ಈಸ್ ಔಟ್ಸೈಡ್ ಮೀ. ಬದುಕಿನ ದೊಡ್ಡ ಜ್ಞಾನ ಯಾವುದು ಗೊತ್ತಾ? ಹೊರಗಡೆಗೆ ಸುಖ ಇಲ್ಲ ಅಂತ ಗೊತ್ತಾಗುತ್ತೆ. ಕಾಣಿಸ್ತದೆ ನಮಗೆ, ದೊಡ್ಡ ಕಾರು ಉಂಟು ಅವರಿಗೆ, ದೊಡ್ಡ ಬಂಗಲೆ ಉಂಟು ಅವರಿಗೆ, ದೊಡ್ಡ ಶ್ರೀಮಂತರಿದ್ದಾರೆ, ಬಹಳ ಸುಖವಾಗಿರ್ಬೋದು ಅಂತ ಹೊರಗಡೆಯಿಂದ ಕಾಣಿಸುವುದೇ ಹೊರತು ಇಲ್ಲ. ಮನಸ್ಸು ಯಾರದ್ದು ಆತ್ಮನಲ್ಲಿ ನೆಲೆ ನಿಂತಿದೆಯೋ ಅವನು ಮಾತ್ರ ಸುಖಿ. ಅದು ಬಡತನವೋ ಸಿರಿತನವೋ ಅದು ಮುಖ್ಯ ಅಲ್ಲ, ನಿಮ್ಮ ಮನಸ್ಸಿನ ಸ್ಥಿತಿ ಯಾವುದು, ಈ ಸತ್ಯ ನಮಗೆ ಗೊತ್ತಾಗಬೇಕು. ನಾನು ತುಂಬ ದುಃಖಿಯಾಗಿದ್ದೆ ಸ್ವಾಮೀಜಿ, ತುಂಬ ದುಡ್ಡು ಮಾಡಿದ ಮೇಲೆ ಈಗ ತುಂಬ ಸುಖಿಯಾಗಿದ್ದೇನೆ. ಇಲ್ಲ ಸ್ವಾಮಿ, ಈಗ ದುಡ್ಡಿನ ಕೊರತೆ ಅನ್ನೋದು ನೀಗಿತ್ತು ಅಷ್ಟೇ. ಅಲ್ಲಿ ದುಡ್ಡು ಬೇಕಿತ್ತು ಅನ್ನೋ ಒಂದು ಕೊರತೆ ಕಾಡ್ತಾ ಇತ್ತಲ್ಲ, ಅದು ನೀಗಿತು. ಇನ್ನೊಂದು ಕೊರತೆ ಹುಟ್ಕೊಳ್ತದೆ. ಆ ಕೊರತೆ ಮಕ್ಕಳಾಗಬೇಕಿತ್ತು, ಮದುವೆ ಆಗಿ ಮಕ್ಕಳಾಗಿ ಆ ಕೊರತೆ ನೀಗಿತು, ಮತ್ತೊಂದು ಕೊರತೆ ಹುಟ್ಟುಕೊಳ್ಳುತ್ತೆ. ಈ ಮನಸ್ಸಿನ ಒಂದು ದೋಷ ಅದೇನು, ಕೊರತೆಯನ್ನು ಹುಟ್ಟು ಹಾಕ್ತಾ ಇರ್ತದೆ, ಅದಕ್ಕೆ ಕೊನೆ ಇಲ್ಲ. ಅದಕ್ಕೆ ಪರಿಹಾರ ಒಂದೇ, ನಮ್ಮ ಮನಸ್ಸು ತನ್ನ ಮೂಲ ನೆಲೆಯಲ್ಲಿ ಆತ್ಮನಲ್ಲಿ ನೆಲೆ ನಿಲ್ಲಬೇಕು ಅಷ್ಟೆ. ಈ ಸತ್ಯ ಗೊತ್ತಾದರೆ ಧ್ಯಾನ ಮತ್ತೂ ಸುಲಭ. ಯಾವ ಸತ್ಯ? ಹೊರಗಡೆಯಿಂದ ಸುಖವಿಲ್ಲ, ನನ್ನೊಳಗಡೆಗೆ ನಾನು ಹೋದಷ್ಟು ಸುಖ ಶಾಂತಿ. ಇದಕ್ಕೆ ಹೆಸರು ವೈರಾಗ್ಯ. ವೈರಾಗ್ಯ ಅಂದರೆ ಗಡ್ಡ ಬಿಡೋದಲ್ಲ, ವೈರಾಗ್ಯ ಅಂದರೆ ಇನ್ನೆಲ್ಲೋ ಹೋಗೋದಲ್ಲ, ವೈರಾಗ್ಯ ಅಂದರೆ ಎಲ್ಲ ಕೊಟ್ಟುಬಿಟ್ಟು ಅಲ್ಲ. ಅದು ವೈರಾಗ್ಯ ಅಂದರೆ ಸತ್ಯ ಗೊತ್ತಾಗೋದು. ಏನಂತ? ಹೊರಗಡೆಗೆ ಸುಖ ಇಲ್ಲ, ಒಳಗಡೆಗೆ ಸುಖ ಇದೆ ಅಂತ ಸ್ಪಷ್ಟವಾಗಿ ಗೊತ್ತಾದರೆ ಅವನು ವೈರಾಗಿ. ವೈರಾಗ್ಯ ಇದ್ರೆ ಏನಾಗ್ತದೆ ಹೇಳಿ? ಇಲ್ಲಪ್ಪ ಎಲ್ಲ ನೋಡಿ ಆಯಿತು, ಆ ಸಂಸಾರ, ಆ ಜವಾಬ್ದಾರಿ ಎಲ್ಲನೂ ಬೇಡ, ಮನಸ್ಸೇ ಅಲ್ಲಿ ಹೋಗಬೇಡ, ಒಳಗೆ ಹೋಗು, ಆತ್ಮನಲ್ಲಿಗೆ ಹೋಗು. ಮನಸ್ಸು ಒಳಗಡೆಗೆ ಹೋಗುವುದು ಸುಲಭ. ಒಂದು ಕಡೆಗೆ ಅಭ್ಯಾಸ, ಇನ್ನೊಂದು ಕಡೆಗೆ ವೈರಾಗ್ಯದಿಂದ ಮನಸ್ಸು ತನ್ನ ಮೂಲಕ್ಕೆ ಹೋಗಿ ನಿಲ್ಲುವ ಸಮಾಧಿ ಅಭ್ಯಾಸ ಸಾಧ್ಯ. ಒಂದು ಸ್ವಲ್ಪ ಹೊತ್ತು ಧ್ಯಾನದಲ್ಲಿ ಮನಸ್ಸು ಪ್ರಶಾಂತವಾದಾಗ ಎಂತಹ ಅದ್ಭುತ ಶಾಂತಿ, ಎಂತಹ ಅದ್ಭುತ ಒಂದು ನೆಮ್ಮದಿ. ಅದನ್ನು ಯಾರು ಪಡ್ಕೊಳ್ತಾನಲ್ಲ ಬಹಳ ಗಟ್ಟಿಯಾಗ್ತಾನೆ. ಹಿ ವಿಲ್ ಬಿಕಮ್ ವೆರಿ ಸ್ಟ್ರಾಂಗ್. ಯಾಕೆ? ನನ್ನ ಸುಖ ನನ್ನ ಒಳಗಡೆ ಇದೆ ಅಂತ ಗೊತ್ತಾಗ್ತದೆ ಅವನಿಗೆ. ನಾನು ಏನನ್ನು ಕಳ್ಕೊಂಡ್ರೂ ನನ್ನ ಸುಖ ಶಾಂತಿಯನ್ನು ಕಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅದು ನನ್ನ ಕೈಯಲ್ಲೇ ಇದೆ. ಈ ನಾಲೆಜ್ ಇದೆಯಲ್ಲ, ದೊಡ್ಡ ಸ್ಟ್ರೆಂತ್ ಬದುಕಿನಲ್ಲಿ.
ಪಕ್ಷಿಯೊಂದು ಮರದ ಟೊಂಗೆಯ ಮೇಲೆ ಕೂತ್ಕೊಂಡಾಗ ಗಾಳಿ ಬರುತ್ತದೆ, ಟೊಂಗೆ ಮುರಿಯುತ್ತದೆ ಎಂಬ ಭಯ ಅದಕ್ಕಿಲ್ಲ. ಯಾಕೆಂದರೆ ಅದಕ್ಕೆ ರೆಕ್ಕೆಯ ಮೇಲೆ ವಿಶ್ವಾಸ ಇದೆ. ಜೀವನದ ಎಂಥ ಪರಿಸ್ಥಿತಿ ಬೇಕಾದರೂ ಬರಲಿ, ನ ಗುರುಣಾಪಿ ವಿಚಾಲ್ಯತೆ. ಅತ್ಯಂತ ಕಠಿಣ ಜೀವನದಲ್ಲಿ ಪರಿಸ್ಥಿತಿ ಬಂದರೂ ನಾನು ಹೆದರೋದಿಲ್ಲ, ನಾನು ಭಯಪಡೋದಿಲ್ಲ. ನನ್ನ ಶಾಂತಿ, ನನ್ನ ಸಮಾಧಾನ ನನ್ನೊಳಗಡೆಗೆ ನಾನು ಕಂಡುಕೊಂಡಿದ್ದೇನೆ. ಬಸ್, ಇದೇ ಯೋಗ. ಅದಕ್ಕೆ ಮಾಡಬೇಕು ಪೂಜೆ, ಅದಕ್ಕೆ ಮಾಡಬೇಕು ಧ್ಯಾನ, ಅದಕ್ಕೆ ಮಾಡಬೇಕು ವ್ರತ, ಅದಕ್ಕಾಗಿ ಮಡಿ, ಅದಕ್ಕಾಗಿ ಹಿಂದೂ ಸನಾತನ ಧರ್ಮದ ಎಲ್ಲ ಆಚರಣೆಗಳು. ಯಾಕೆ? ಮನಸ್ಸನ್ನು ಒಳಗಡೆಗೆ ನಿಲ್ಲಿಸಿಕೊಳ್ಳೋದಕ್ಕಷ್ಟೆ. ಇದು ಒಂದು ಹಂತದ ಅಭ್ಯಾಸ. ಆದರೆ ಇನ್ನೊಂದು ಹಂತದ ಅಭ್ಯಾಸ ಕೆಲಸ ಮಾಡ್ತಾ ಇರುವಾಗ, ಜೀವನದಲ್ಲಿ ಪ್ರಸಂಗಗಳು ಬಂದಾಗಲೆಲ್ಲ ಕೃಷ್ಣಾರ್ಪಣಮಸ್ತು, ಶಿವಾರ್ಪಣಮಸ್ತು, ಭಗವಂತನಿಗೆ ಅರ್ಪಣೆ ಮಾಡಿ ಮನಸ್ಸನ್ನು ಸಮಾಧಾನ ಮಾಡಿಕೊಳ್ಳೋದು. ಯಾರೋ ಏನೋ ಅಂದುಬಿಟ್ರು, ಮನಸ್ಸಿಗೆ ತುಂಬ ಬೇಜಾರಾಯಿತು. ಏನು ಮಾಡ್ತೇವೆ ನಾವು? ಒಂದೋ ಇನ್ನೊಬ್ಬರ ಮುಂದೆ ಹೇಳ್ಕೊಳ್ತೇವೆ, ಹಂಚಿಕೊಳ್ಳೋದು. ಅಂದರೆ ನಮ್ಮ ದುಃಖವನ್ನು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋದು. ಇಲ್ಲ, ಈಗಂತೂ ಮೊಬೈಲ್ ಇದೆ, ಮೊಬೈಲಲ್ಲಿ ಮನಸ್ಸನ್ನು ಬೇರೆ ಕಡೆ ಕರ್ಕೊಂಡು ಹೋಗೋದು. ಇಲ್ಲ, ಅಳೋದು, ಒಬ್ಬರೇ ಕೂತ್ಕೊಂಡು ಬೇಜಾರು ಹೀಗನ್ಬಿಟ್ರು. ಅಲ್ಲ, ಅವನು ಯೋಗಿ ಅಲ್ಲ. ಯೋಗಿ ಯಾರು? ಈ ಕಿವಿಯಲ್ಲಿ ಬೀಳ್ತದೆ ನಮ್ಮ ಬಗ್ಗೆ ಏನೋ ಅವಮಾನಕರ, ಏನೋ ಬೇಡದ ವಿಷಯ, ಬೇಜಾರಾಗುವ ವಿಷಯ ಬೀಳುತ್ತದೆ. ತಕ್ಷಣ ಕಣ್ಣು ಮುಚ್ಚಿಕೊಂಡು ಶಿವಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಭಗವಂತ, ಒಳಿತು ಕೆಡುಕು, ಮಾನ ಅಪಮಾನ, ಜಯ ಅಪಜಯ ನಿನ್ನ ಪದತಲಕ್ಕೆ ಸಮರ್ಪಣೆ. ಬರೀ ಹೇಳೋದಲ್ಲ, ಸಮರ್ಪಣೆ ಮಾಡಿ ತತ್ಕ್ಷಣ ಸಮಾಧಾನ ತಂದುಕೊಳ್ಬೇಕು. ದಿಸ್ ಈಸ್ ಎ ಕಾನ್ಸ್ಟೆಂಟ್ ಪ್ರಾಕ್ಟೀಸ್. ಇದು ನಿರಂತರ ಅಭ್ಯಾಸ. ಅದಕ್ಕೊಂದು ಎಚ್ಚರ ಬೇಕು, ಅದಕ್ಕೊಂದು ಪ್ರಯತ್ನ ಬೇಕು. ಕುಳಿತುಕೊಂಡು ಮಾಡುವ ಅಭ್ಯಾಸ ಒಂದು, ಆದರೆ ವ್ಯವಹಾರ ಮಾಡುವಾಗಲೂ ಎಚ್ಚರಿಕೆಯಿಂದ ಇದ್ದು ಅಲುಗಾಡುವ ಮನಸ್ಸನ್ನು ನಿರಂತರ ಪ್ರಶಾಂತ ಮಾಡಿಕೊಳ್ಳುತ್ತಾ ಇದ್ದರೆ ಮನಸ್ಸು ಶುದ್ಧವಾಗ್ತಾ ಹೋಗಿ ತನ್ನ ಮೂಲ ಸ್ಥಾನಕ್ಕೆ ಹೋಗಿ ನಿಲ್ಲುತ್ತೆ. ತನ್ನ ಮೂಲ ಸ್ಥಾನಕ್ಕೆ ಹೋಗಿ ನಿಂತಾಗ ಅದುವೇ ಮೋಕ್ಷ. ಆದ್ದರಿಂದ ಗೃಹಿಣಿಯರಾಗಲಿ, ಗೃಹಸ್ಥರಾಗಲಿ, ಸಂಸಾರ ಅನ್ನುವಂಥದ್ದು ಭೋಗಕ್ಕಾಗಿ ಅಲ್ಲ, ಯೋಗಕ್ಕಾಗಿ ಎಂಬುದನ್ನು ಅರ್ಥ ಮಾಡಿಕೊಂಡು ಜೀವನದ ಪ್ರತಿ ಸಂದರ್ಭವನ್ನು, ಪ್ರತಿ ಕ್ಷಣವನ್ನು ಅಂತಃಕರಣ ಶುದ್ಧಿ ಮತ್ತು ಮನಸ್ಸಿನ ಪ್ರಶಾಂತತೆಗಾಗಿ ಎಚ್ಚರಿಕೆಯಿಂದ ಬದುಕು ನಡೆಸಿದ್ದ ಪಕ್ಷದಲ್ಲಿ ಯಶಸ್ಸು ಖಂಡಿತ ನಮಗೆ ಸಾಧ್ಯ ಇದೆ. ಅದುವೇ ನಿಜವಾದ ಯಶಸ್ಸು. ಅಧಿಕಾರ, ಕೀರ್ತಿ, ಮತ್ತೊಂದು ಮಗದೊಂದು ಅದನ್ನು ಸಾರ್ಥಕ್ಯ ಎಂಬುದಾಗಿ ಕರೆದಿಲ್ಲ ಶಾಸ್ತ್ರ. ತೇ ಧನ್ಯ ಭುವಿ ಪರಮಾರ್ಥ ನಿಶ್ಚಿತೇಹಾಹ ಶೇಷಾಸ್ತು ಭ್ರಮನಿಲಯೇ ಪರಿಭ್ರಮಂತಿ. ಪರಮಾರ್ಥ ಅಂದರೆ ನಮ್ಮ ಮನಸ್ಸು ಪ್ರಶಾಂತವಾಗಿ ತನ್ನ ಮೂಲಕ್ಕೆ ಹೋಗಿ ನಿಲ್ಲುವಂತಹ ಕಲೆ, ಅದರಲ್ಲಿ ನಾವು ಪಳಗಿದರೆ, ಅದರಲ್ಲಿ ನಾವು ಯಶಸ್ವಿಯಾದರೆ ನಮ್ಮ ಜೀವನ ಯಶಸ್ವಿ. ಇಲ್ಲದಿದ್ದರೆ ಕೊರಗು, ದುಃಖ, ಬೇಸರ, ನೋವು, ಸಂಕಟ, ಘರ್ಷಣೆ ನಮ್ಮ ಬದುಕಿನಿಂದ ದೂರ ಹೋಗಲ್ಲ. ಹೊರಗಡೆ ಯಾವ ಪ್ರಯತ್ನವೂ ಅದನ್ನು ದೂರ ಮಾಡಲ್ಲ. ನಮಗೆ ನಾವೇ, ನಮ್ಮಲ್ಲಿ ಒಂದು ಗಾದೆ ಇದೆ, ನಮಗೆ ನಾವೇ ಗೋಡೆಗೆ ಮಣ್ಣೆ ಅಂತ. ನಮಗೆ ನಾವೇ ಗೋಡೆಗೆ ಮಣ್ಣೆ. ಮುಂಚೆಲ್ಲ ನಮ್ಮ ಅಮ್ಮ ಎಲ್ಲ ಹೇಳುವಾಗ ಅಷ್ಟು ದೊಡ್ಡ ಮಹತ್ವ, ಎಂಥ ಗಾದೆ ಹೇಳ್ತಾರೆ ಇವರು ಅಂತ. ಇವಾಗೆಲ್ಲ ಎಷ್ಟು ಅದ್ಭುತವಾದ ಗಾದೆ. ನಮಗೆ ನಾವೇ ಗೋಡೆಗೆ ಮಣ್ಣೆ ಸ್ವಾಮಿ. ಅಂದರೆ ಏನು? ನಿಮ್ಮ ಸಮಾಧಾನ, ಶಾಂತಿ ನಿಮ್ಮ ಕೈಯಲ್ಲಿದೆ. ಅದನ್ನು ಮನಸ್ಸಲ್ಲಿಟ್ಟುಕೊಂಡು ಜೀವನ ನಡೆಸಿದರೆ ಅದೇ ಯೋಗ. ಅದಕ್ಕೆ ಒಂದು ಪರಿಚಯಾತ್ಮಕವಾಗಿ 1 ಗಂಟೆಗಳ ಕಾಲ ನಾನು ಹೇಳಲಿಕ್ಕೆ ಸಾಧ್ಯ ಆಯಿತು. ಇನ್ನೂ ವಿಶದವಾಗಿ, ಇನ್ನೂ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಅಂದರೆ ಶ್ರೀಮದ್ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿ, ಮಂಕುತಿಮ್ಮನ ಕಗ್ಗದಂತಹ ಗ್ರಂಥಗಳನ್ನು ಅಧ್ಯಯನ ಮಾಡಿ ಇನ್ನೂ ಹೆಚ್ಚು ಸ್ಪಷ್ಟವಾಗ್ತದೆ.
ಆ ದಿಶೆಯತ್ತ ನಮ್ಮ ಪ್ರಯತ್ನ ನಡಿಬೇಕು. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ನೀವು ಸ್ವಲ್ಪವೇ ಪ್ರಯತ್ನ ಮಾಡಿ ಮನಸ್ಸನ್ನು ಪ್ರಶಾಂತ ಮಾಡಿಕೊಳ್ಳೋದಕ್ಕೆ ದೊಡ್ಡ ಫಲ ಸಿಗುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಅದು ಸಣ್ಣ ವಿಷಯ ಅಲ್ಲ, ಅದ್ಭುತವಾದ ವಿಷಯ. ಮನಸ್ಸನ್ನು ಯೋಗ ಸ್ಥಿತಿಗೆ ಕೊಂಡೊಯ್ಯುವಂತಹ ಆ ಪ್ರಯತ್ನ, ಸಣ್ಣ ಪ್ರಯತ್ನವಾದರೂ ಬದುಕಿನ ದೊಡ್ಡ ಕಷ್ಟವನ್ನು ದಾಟಿಸ್ತದೆ. ಅದು ಬಹಳ ಸಂತೋಷ. ಈ ಒಂದು ನಿಮಿತ್ತದಿಂದ ಯೋಗದ ವಿಶಾಲವಾದಂತಹ ಒಂದು ಚಿತ್ರಣ, ನಿತ್ಯ ಜೀವನದಲ್ಲಿ ಯೋಗದ ಅನುಸಂಧಾನ ಹೇಗೆ ಸಾಧ್ಯ ಎನ್ನುವುದನ್ನು ಗೀತೆ ಮುಂತಾದ ಗ್ರಂಥಗಳಿಂದ ನಾವು ಸ್ವಲ್ಪ ಹೊತ್ತು ಚಿಂತನೆ ಮಾಡಿದೆವು. ತಾವೆಲ್ಲ ಶ್ರದ್ಧಾ ಭಕ್ತಿಯಿಂದ ಇದರಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮ ಯೋಗ ಸಾಧನೆ ಇನ್ನೂ ಮುಂದುವರಿಲಿ, ಭಗವಂತನ ಪೂರ್ಣಾನುಗ್ರಹ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ, ಆಯೋಜಕರಿಗೂ ಸೇರಿದಂಥ ನಿಮಗೆಲ್ಲರಿಗೂ ಕೂಡ ಭಗವಂತನ ಆಶೀರ್ವಾದವನ್ನು ಪ್ರಾರ್ಥಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಾರಾಯಣ ನಾರಾಯಣ ನಾರಾಯಣ.